ನಮಸ್ಕಾರ ಎಲ್ರಿಗೂ. ಹೆಂಗಿದ್ದೀರಿ ಎಲ್ಲರೂ? ಭಾಳ ಜೋಶ್ದಾಗಿದ್ದಂಗಿದ್ದೀರಿ. ಯಾಕಂದ್ರೆ ನೋಟಿಫಿಕೇಶನ್ಗಳ ಮೇಲೆ ನೋಟಿಫೈ ಆಕ್ಕೈತವ. ಹಾಂ, ಈಗಾಗಲೇ ಸಿವಿಲ್ ಪಿ ಸಿ ಬಿಟ್ಟಾರ. ಅದ್ರ ಮೇಲೆ 15,000 ಶಿಕ್ಷಕರ ನೇಮಕಾತಿನ ಅಧಿಸೂಚನೆ ಹೊರಡಿಸಿದಾರ. ಇನ್ನು ಮುಂದೆ ನೋಟಿಫಿಕೇಶನ್ಗಳು ಬರ್ತಾ ಹೋಗ್ತಾವ. ನಮ್ಮ ಕೆಲಸ ಏನಂದ್ರೆ ಓದೋದೊಂದೇ ನಮ್ಮ ಕೆಲಸ. ಯಾವುದಕ್ಕೆ ಪ್ರಿಪೇರ್ ಆಗ್ತೀವಿ ಅಂತ ಇಟ್ಕೋಬೇಕು, ಓದಬೇಕು. ಆದ್ರೆ ಸಿ ಜಿ ಎಲ್ಲು ಡಿಗ್ರಿ ಮ್ಯಾಗ ಐತಲ್ಲ, ಯಾರ್ಯಾರು ಅಪ್ಲಿಕೇಶನ್ ಹಾಕಿರಿ ನೋಡ್ರಿ, ಈ ಸಿ ಜಿ ಎಲ್ ಎಕ್ಸಾಮ್ದಾಗ ಯಾರು ಇರ್ತಾರಂತಂದ್ರೆ ಸೆಂಟ್ರಲ್ ಗೌರ್ಮೆಂಟ್ ಐತಿ ಇದು ಎಕ್ಸಾಮು. ಇಲ್ಲಿ ನಮ್ಮ ಕರ್ನಾಟಕದವರು ಭಾಳ ಕಡಿಮೆ ಇದ್ದಾರೆ. ಈ ಟೀಚರ್ಸ್ ಮತ್ತು ಸಿವಿಲ್ ಪಿ ಸಿ ಎಕ್ಸಾಮ್ದಾಗ ಏನಾಗ್ತದೆ ಅಂತಂದ್ರೆ ನಮ್ಮ ಕರ್ನಾಟಕದವ್ರು ಬಿಟ್ಟು ಮತ್ತೆ ಯಾರು ಬರೋಕ್ಕೆ ಸಾಧ್ಯ ಇಲ್ಲ. ಆದರೆ ಈ SSC ಎಕ್ಸಾಮ್ದಾಗ ಇಲ್ಲೂ ಕೂಡ ನಮ್ಮ ಕರ್ನಾಟಕದವ್ರಿದ್ರೆ ಏನಾಗ್ತದೆ, ಇಲ್ಲೂ ಕೂಡ ನಾವೇ ಜಾಸ್ತಿ ಆಗ್ತೀವಿ. ನೋಡ್ರಿ, ಇದನ್ನು ಕೂಡ ಒಂದು ಟ್ರೈ ಮಾಡಿರಿ. ಇದ್ರ ಜೊತೆ ಭಾಳ ಸಿಂಪಲ್ ಇರ್ತದೆ, ಏನು ಅಷ್ಟೊಂದೇನು ಟಫ್ ಇರಲ್ಲ. ನೋಡೋದಕ್ಕಷ್ಟೇ ಕ್ವಶನ್ ಟಫ್ ಇರ್ತದೆ ಅಷ್ಟೇ, ಮತ್ತೆ ಬಿಟ್ರೆ ಮತ್ತಿನ್ನೇನು ಇರಲ್ಲ. ನೋಡೋದಕ್ಕಷ್ಟೇ, ಮಾಡಿದ್ಮೇಲೆ ಎಲ್ಲನೂ ಈಸಿ ಆಗ್ತದೆ. ನೋಡಂದ್ರೆ ಸೀರೀಸ್ಗಳನ್ನ ತೊಗೊಳ್ತಾ ಇದ್ದೀನಿ ನಾನು. 2024ರಲ್ಲಿ ನಡೆದಿರ್ತಕ್ಕಂಥ ಎಲ್ಲ ಶಿಫ್ಟ್ಗಳಲ್ಲಿ ನಡೆದಿರ್ತಕ್ಕಂಥ ಕ್ವಶನ್ ಪೇಪರ್ಗಳನ್ನ ಸಾಲ್ವ್ ಮಾಡಕತ್ತೀನಿ. ಸಾಲ್ವ್ ಮಾಡೋದು ಹೆಂಗಂತಂದ್ರೆ ಇಲ್ಲಿ ನೋಡ್ರಿ, ಎಲ್ಲ ಕ್ವಶನ್ ಪೇಪರ್ಗಳನ್ನ ತೊಗೊಳಕತ್ತೀನಿ. ಇದು 3rd ಶಿಫ್ಟ್ದಾಗ ಐತೆ. ಇದು 3rd ಶಿಫ್ಟ್. ಸೆಪ್ಟೆಂಬರ್ 9th ನಡೆದಿರ್ತಕ್ಕಂಥ 2024ರಲ್ಲಿ ಸೆಪ್ಟೆಂಬರ್ 9ನೇ ತಾರೀಕು ನಡೆದಿರ್ತಕ್ಕಂಥ 3rd ಶಿಫ್ಟ್. ಈಗಾಗಲೇ 1ನೇ ಶಿಫ್ಟ್ ಮತ್ತು 2ನೇ ಶಿಫ್ಟ್ ಅಪ್ಲೋಡ್ ಮಾಡಿದ್ದೀನಿ. ನೆಕ್ಸ್ಟು 9 ಆಯಿತು, 10ನೇ ತಾರೀಕಿಂದ ಮಾಡ್ತೀನಿ. 10ನೇ ತಾರೀಕಿಂದು 1st, 2nd, 3rd ಶಿಫ್ಟ್ ಮಾಡ್ತೀನಿ. ಅದಾದ ನಂತರ 11 1st, 2nd, 3rd ಈ ಥರ 2024ರಲ್ಲಿ ನಡೆದಿರ್ತಕ್ಕಂಥ ಎಲ್ಲ ಶಿಫ್ಟಿನೂ ಕ್ವಶನ್ ಪೇಪರ್ಗಳನ್ನ ಸಾಲ್ವ್ ಮಾಡ್ಸಕತ್ತೀನಿ. ಯಾವುದಂದ್ರೆ ರೀಸನಿಂಗ್ ಸೆಕ್ಷನ್ದು. ಇದನ್ನು ಆದಷ್ಟು ಜಲ್ದಿ ಮುಗಿಸಿ GK ಕಡೆ ಹೋಗೊಂಬರಂತ. ನಾವು GK ಮತ್ತು ಎಲಿಮೆಂಟ್ರಿ ಮ್ಯಾಥ್ಸು ಅವುಗಳನ್ನ ನೋಡಂಬರಂತ. ಮೊದಲನೇದಾಗಿ ರೀಸನಿಂಗ್ಗಳನ್ನ ಮುಗಿಸ್ಬಿಡಂತ ಜಲ್ದಿ ಫಾಸ್ಟಾಗಿ. ನೋಡಂಬ್ರಿ ಕ್ವಶನ್ಗಳು ಯಾವ ರೀತಿ ಅದಾವ ಅಂತ ಕೇಸಿಂದ. ನೋಡ್ರಿ, ಗಮನಿಸಿರಿ. ಏನಾಗಿರ್ಬೇಕು, ಸೆಲೆಕ್ಟ್ ದ ಆಪ್ಷನ್ ಫಿಗರ್ ಇನ್ ವಿಚ್ ದ ಗಿವನ್ ಫಿಗರ್ ಎಕ್ಸ್ ಈಸ್ ಎಂಬೆಡೆಡ್ ಅಂತ ಕೇಸ್ನ ಕೊಟ್ಟಿದಾರ. ಇಲ್ಲಿ ನೋಡ್ರಿ, ಈ ಥರ ಇಲ್ಲಿ ಕೊಟ್ಟಿರ್ತಕ್ಕಂಥ ಚಿತ್ರ ಇಲ್ಲಿ ಆಪ್ಷನ್ದಲ್ಲಿ ಇದಾವಲ್ಲ, ಯಾವ್ದ್ರಲ್ಲಾದ್ರೂ ಒಂದರಲ್ಲಿ ಅಡ್ಕೊಂಡು ಕುತ್ಕೊಂಡೈತಿ, ಅದನ್ನ ನಾವು ಹುಡುಕ್ಬೇಕು. ರೂಲ್ಸ್ ಏನೈತೆ ಅಂತ, ರೊಟೇಷನ್ ಈಸ್ ನಾಟ್ ಅಲೌಡ್ ಅಂತ ಕೊಟ್ಟಿದ್ದಾರೆ ನೋಡ್ರಿ. ರೊಟೇಷನ್ ಈಸ್ ನಾಟ್ ಅಲೌಡ್ ಅಂತ ಐತೆ, ಅಂದ್ರೆ ತಿರುಗಿಸೋ ಹಂಗಿಲ್ಲ. ಇಲ್ಲಿ ನೋಡ್ರಿ, ಇಲ್ಲಿ ಐತಾದ್ರೆ ತಿರುಗಿಸ್ಬಿಟ್ಟಾರ, ಹಾಗಾಗಿ ಇದನ್ನೂ ಆಗಲ್ಲ. ಇದು ಇಲ್ಲಿ ನೋಡ್ರಿ, ಇದು ಕೆಳಗಡೆ ಐತೆ, ಇದು ಮೇಲ್ಗಡೆ ಐತೆ, ಇದನ್ನ ಆಗಲ್ಲ. ಇದು ಕೆಳಗಡೆ ಐತೆ ನೋಡ್ರಿ, ಆಪ್ಷನ್ 3ನೇ ಸರಿ. ಇದು ಯಾಕಂದ್ರೆ ಇಲ್ಲಿ 2 ಇದಾವೆ, ಇದು ಕೆಳಗಡೆ ಇದ್ರು ಕೂಡ ಇದು 2 ಐತೆ, ಇದನ್ನೂ ಆಗಲ್ಲ. ಇಲ್ಲಿ ನೋಡ್ರಿ 1 2 3 ಅದಾವ. ಇಲ್ಲೇನೈತೆ ನೋಡ್ರಿ 1 2 3 ಅದ. ಇದೇ ಆಪ್ಷನ್ 3 ಐತೆ ನೋಡ್ರಿ, ಆಪ್ಷನ್ 3 ಸರಿಯಾಗೈತೆ. ಇದನ್ನ ನೋಡ್ರಿ, ಮೂರು ಲಾಜಿಕಲ್ ಆಗಿ ಸೇಮ್ ಲಾಜಿಕ್ನ ಹೊಂದಿರ್ತಾವ. ಯಾವುದಾದ್ರು ಒಂದು ಬೇರೆ ಲಾಜಿಕ್ನ ಹೊಂದಿರುತ್ತಾ, ಯಾವುದನ್ನ ಅಂತ ತೆಗೆದಾಕ್ಬೇಕು. ಅದನ್ನ ನೋಡಂಬ್ರಿ ಯಾವ ರೀತಿ ಅಂತ ಐತಂದ, BEHI ಅಂತ ಐತೆ. ಬಿ ಇಂದ ಈಗ ಎಷ್ಟು ವ್ಯತ್ಯಾಸ ಐತೆ ನೋಡ್ರಿ. ಈ ಬಿ ಇಂದ ಈಗ 1 2 3 +3 ಆಗೈತಿ. ಇದೇನಾಗೈತಿ +3 ಆಗೈತಿ. ನೆಕ್ಸ್ಟ್ ಇ ಇಂದ ಹೆಚ್ಚಿಗೆ 1 2 3 ಇದು ಕೂಡ ಏನಾಗೈತಿ +3 ಆಗೈತಿ. ಹೆಚ್ಚಿಂದ ಐಗೆ ನೆಕ್ಸ್ಟ್ ಹೆಚ್ಚಿಂದ ಐಗೆ +1 ಆಗೈತಿ. ಏನಾಗೈತೆ +1. ಇದೇನಾಗೈತಿ +3 +3 +1 ಆಗೈತಿ. ನೆಕ್ಸ್ಟ್ ಟಿ ನೋಡ್ರಿ, ಟಿ ಇಂದ ಡಬ್ಲ್ಯೂಗೆ ಎಷ್ಟು ಪ್ಲಸ್ ಆಗೈತಿ ನೋಡ್ರಿ. ಟಿ ಇಂದ ಡಬ್ಲ್ಯೂಗೆ 1 2 3 +3 ಆಗೈತಿ. ಇದನ್ನು ಕೂಡ +3.
ಡಬ್ಲ್ಯೂ ಇಂದ ವೈಗೆ ಎಷ್ಟಾಗೈತೆ ನೋಡ್ರಿ, ಡಬ್ಲ್ಯೂ ಇಂದ ವೈಗೆ ಇಲ್ಲಿ ಡಬ್ಲ್ಯೂ ಐತಿ 1 2 ಪ್ಲಸ್ 2 ಆಗೈತಿ ಇದು. ನೆಕ್ಸ್ಟ್ ವೈ ಇಂದ ಝಡ್ಗೆ ಪ್ಲಸ್ 1 ಐತಿ, ಪ್ಲಸ್ 1 ಆಯ್ತು. ಇದಾಗೈತಿ. ನೆಕ್ಸ್ಟ್ ಮೂರನೇ ನೋಡ್ರಿ, ಪಿ ಇಂದ ಯು ನೋಡ್ರಿ, ಪಿ ಇಂದ ಎಸ್ ನೋಡ್ರಿ. ನೆಕ್ಸ್ಟ್ ಪಿ ಇಂದ ಎಸ್ ಇಲ್ಲೈತಿ, ಪಿ ಇಲ್ಲೈತಿ ನೋಡ್ರಿ. ಇಲ್ಲಿಂದ ಪಿ ಇಂದ ಎಸ್ ಅಂದ್ರೆ 1 2 3 ಪ್ಲಸ್ 3 ಆಗೈತಿ. ಇದನ್ನು ಇದೇನಾಗೈತಿ ಪ್ಲಸ್ 3 ಆಗೈತಿ. ನೆಕ್ಸ್ಟ್ ಎಸ್ ಇಂದ ಯು ನೋಡ್ರಿ, ಎಸ್ ಇಂದ ಯು ಇಲ್ಲಿಂದ 1 2 ಪ್ಲಸ್ 2 ಆಗೈತಿ. ನೆಕ್ಸ್ಟ್ ಯು ಇಂದ ವಿ ಏನಾಗೈತಿ ಪ್ಲಸ್ 1 ಆಗೈತಿ. ಇದನ್ನು ಕೂಡ ಇಲ್ಲಿ ನೋಡ್ರಿ ಏನಾಗೈತೆ ಅಂತ ನೋಡ್ರಿ. ಇದನ್ನು ಕೂಡ ಎಫ್ ಇಂದ ಐ ನೋಡ್ರಿ, ಮತ್ತೆ ಇಲ್ಲಿ ಎಫ್ ಇಂದ ಐ, ಎಫ್ ಇಲ್ಲಿ ಐತಿ 1 2 3, ಎಫ್ ಇಂದ ಐ ಇದು ಪ್ಲಸ್ 3 ಆಗೈತಿ. ನೆಕ್ಸ್ಟ್ ಐ ಇಂದ ಕೆ ನೋಡ್ರಿ, ಐ ಇಂದ ಕೆ 1 2 ಪ್ಲಸ್ 2 ಆಗೈತಿ. ಕೆ ಇಂದ ಎಲ್ ಏನಾಗೈತಿ ಪ್ಲಸ್ 1. ಇವು ಮೂರು ಗಮನಿಸ್ರಿ ಕೆಳಗಡೆ ಪ್ಲಸ್ 3 ಪ್ಲಸ್ 2 ಪ್ಲಸ್ 1 ಆಗೈತಿ. ಪ್ಲಸ್ 3 ಪ್ಲಸ್ 2 ಪ್ಲಸ್ 1, ಪ್ಲಸ್ 3 ಪ್ಲಸ್ 2 ಪ್ಲಸ್ 1. ಆದ್ರೆ ಆಪ್ಷನ್ 1 ಐತಿ ನೋಡ್ರಿ, ಪ್ಲಸ್ 3 ಪ್ಲಸ್ 3 ಪ್ಲಸ್ 1 ಐತಿ. ಅಂದ್ರೆ ಇದೇನಾಗಬೇಕಾಗಿತ್ತು ಪ್ಲಸ್ 2 ಆಗ್ಬೇಕಾಗಿತ್ತು, ಇಲ್ಲಿ ಪ್ಲಸ್ 3 ಆಗೈತೆ. ಹಾಗಾಗಿ ಇದೇ ವ್ಯತ್ಯಾಸ ಐತಿ, ಡಿಫ್ರೆಂಟ್ ಐತಿ. ಅದಕ್ಕಾಗಿ ಆಪ್ಷನ್ 1 ಸರಿ ಐತಿ ನೋಡ್ರಿ. ನೋಟಿಫಿಕೇಶನ್ ಬರಾಕೈತವ, ಜಡದ್ ಬಿಡ್ಬೇಕು, ಹಂಗೆ ಬಿಡಕ್ಕೆ ಹೋಗ್ಬಾರ್ದು. ಕೋಡಿಂಗ್ ಡಿಕೋಡಿಂಗ್ ನೋಡಂದ್ರೆ ಸಿಲ್ಕ್ನ SILK TIML ಅಂತ ಡಿಕೋಡ್ ಮಾಡಿದಾರ. ನೆಕ್ಸ್ಟ್ INSECT ಇದನ್ನೇನಂತ ಡಿಕೋಡ್ ಮಾಡಿದಾರ ಅಂತಂದ್ರೆ IOTEDU ಅಂತ ಡಿಕೋಡ್ ಮಾಡಿದಾರ. ನೆಕ್ಸ್ಟ್ ಚೇಂಜ್ CHANGE ಇದನ್ನ ಯಾವ ರೀತಿ ಡಿಕೋಡ್ ಮಾಡಬೇಕು ನೋಡ್ರಿ. ಇಲ್ಲಿ ಎಸ್ ಇಂದ ಟಿಗೆ ಪ್ಲಸ್ 1 ಆಗೈತಿ ನೋಡ್ರಿ. ಎಸ್ ಆದ್ಮೇಲೆ ಟಿ ಬರುತ್ತೆ, ಎಸ್ ಇಂದ ಟಿ ಪ್ಲಸ್ 1 ಆಗೈತಿ. ಐ ಇಂದ ಐ ಸೇಮ್ ಐತಿ, ಎಲ್ಲಿಂದ ಎಮ್ ಏನಾಗೈತಿ, ಎಲ್ಲಿಂದ ಎಮ್ ಇದು ಕೂಡ ಪ್ಲಸ್ 1 ಆಗೈತಿ. ನೆಕ್ಸ್ಟ್ ಕೆ ಇಂದ ಎಲ್ ಇದು ಕೂಡ ಪ್ಲಸ್ 1 ಆಗೈತಿ ನೋಡ್ರಿ. ಕೆ ಇಂದ ಎಲ್ ಇದು ಕೂಡ ಪ್ಲಸ್ 1 ಆಗೈತಿ ನೋಡ್ರಿ. ಗಮನಿಸ್ರಿ, ಇವೆಲ್ಲನೂ ಕೂಡ ಪ್ಲಸ್ 1 ಆಗಿದಾವ. ಐ ಮಾತ್ರ ಸೇಮ್ ಇಟ್ಟಾರ. ಯಾಕೆ ಇಟ್ಟಾರಂದ್ರ ಇಂಗ್ಲಿಷ್ ಆಲ್ಫಾಬೆಟಿಕಲ್ಲಿ 5 ಸ್ವರಗಳಿದಾವೆ. 5 ಸ್ವರಗಳು ಯಾವ ಅಂತಂದ್ರೆ ಇಲ್ಲಿ ನೋಡ್ರಿ, ಎ ಇ ಐ ಓ ಯು. ಈ 5 ಸ್ವರಗಳು ಯಾವುದೇ ಸ್ವರ ಬಂದರೂ ಕೂಡ ಏನು ಮಾಡ್ತಾರೆ, ಅದನ್ನ ಪ್ಲಸ್ 1 ಮಾಡಲ್ಲ. ಯಾಕಂದ್ರೆ ಅದನ್ನ ಹೆಂಗೆ ಇಡ್ತಿರೋ ನೋಡ್ರಿ ಹಂಗೆ ಇಟ್ಟಾರ. ಇಲ್ಲೂ ಕೂಡ ಗಮನಿಸ್ರಿ, ಐಗೆ ಐ ಸೇಮ್ ಐತಿ, ಯಾಕಂದ್ರೆ ಇದು ಓವೆಲ್ ಸೌಂಡ್ ಐತಿ. ನೆಕ್ಸ್ಟ್ ಇಲ್ಲಿ ನೋಡ್ರಿ, ಈ ಸೇಮ್ ಇಟ್ಟಾರ, ಇಲ್ಲಿ ಅದು ಕೂಡ ಓವೆಲ್ ಸೌಂಡ್ ಐತಿ. ಅದೇ ರೀತಿ ಎನ್ಗೆ ಇದು ಕಾನ್ಸನೆಂಟ್ ಐತಿ, ಎನ್ ಕಾನ್ಸನೆಂಟ್ ಇರೋದಕ್ಕೆ ಏನು ಮಾಡ್ಯಾರ ಪ್ಲಸ್ 1 ಮಾಡ್ಯಾರ. ಓವೆಲ್ಸ್ ಇರೋದಕ್ಕೆ ಏನು ಮಾಡ್ಯಾರ ಸೇಮ್ ಈಸ್ ಇಟ್ ಹಂಗೆ ಇಟ್ಬಿಟ್ರ. ಹಿಂಗಿಟ್ರ ನೋಡ್ರಿ, ಎನ್ಗೆ ಓ ಐತಿ, ಎನ್ಗೆ ಪ್ಲಸ್ 1, ಅದಾದ ನಂತರ ಎಸ್ಗೆ ಪ್ಲಸ್ 1, ಅದಾದ ನಂತರ ಸಿ ಪ್ಲಸ್ 1 ಡಿ ಆಗುತ್ತಾ, ಟಿ ಪ್ಲಸ್ 1 ಯು ಆಗ್ತದೆ. ಎಲ್ಲ ಏನಾಗ್ಯಾವ ಇವು ಪ್ಲಸ್ 1 ಪ್ಲಸ್ 1 ಪ್ಲಸ್ 1 ಪ್ಲಸ್ 1 ಆಗ್ಯಾವ. ಅದೇ ರೀತಿ ಇಲ್ಲೂ ಕೂಡ ಸೇಮ್ ಆಗುತ್ತದ. ಸಿ ಕಾನ್ಸನೆಂಟ್ ಐತಿ, ಸಿಗೆ ಪ್ಲಸ್ 1 ಅಂತಂದ್ರೆ ಡಿ ಬರ್ತದ. ಎಚ್ ಕಾನ್ಸನೆಂಟ್ ಐತಿ, ಎಚ್ ಪ್ಲಸ್ 1 ಅಂದ್ರೆ ಐ ಬರ್ತದ. ಎ ಓವೆಲ್ ಸೌಂಡ್ ಐತಿ ನೋಡ್ರಿ, ಎ ಓವೆಲ್ ಐತಿ. ಈ ಓವೆಲ್ ಇದ್ದದಕ್ಕೆ ಏನಾಗುತ್ತೆ ಅಂತಂದ್ರೆ ಸೇಮ್ ಏನೇ ಬರ್ತದ. ಎನ್ ಕಾನ್ಸನೆಂಟ್ ಐತಿ, ಎನ್ ಆದ್ಮೇಲೆ ಓ ಬರ್ತದ, ಎನ್ ಆದ್ಮೇಲೆ ಓ ಬರ್ತದ. ಜಿ ಆದ್ಮೇಲೆ ಜಿ ಕಾನ್ಸನೆಂಟು, ಜಿ ಆದ್ಮೇಲೆ ಎಚ್ ಬರ್ತದ. ಈ ಏನಾಗೈತಿ, ಈ ಓವೆಲ್ ಸೌಂಡು, ಅದಕ್ಕೆ ಆಸ್ ಇಟ್ ಈಸ್ ಹಂಗೆ ಇಡ್ತಾರೆ. ಏನು ಬಂದೈತಿ ನೋಡ್ರಿ, DIAOHE ಬಂದೈತಿ ನೋಡ್ರಿ. DIAOHE ಆಪ್ಷನ್ 4ದಾಗ ಐತಿ. ಆಪ್ಷನ್ 4 ಸರಿಯಾಗೈತಿ. ಇಷ್ಟು ಲಾಜಿಕ್ನ ಪಟ್ ಅಂತ ಹುಡುಕಿ ಟಕ್ ಅಂತ ಹಿಡಿದು ಬಿಡ್ರಿ, ಆಯ್ತು ಮುಗೀತು. ಇದನ್ನ ನೋಡ್ರಿ, ಇದು ಸ್ವಲ್ಪ
ಇಲ್ಲಿ ಟೈಪಿಂಗ್ ಮಿಸ್ಟೇಕ್ ಐತಿ. ಇಲ್ಲಿ ಮೇಲಿರೋದು ಇಲ್ಲಿ ಬರಿತೀನಿ ನೋಡ್ರಿ. 19 456 6. ನೆಕ್ಸ್ಟ್ ಅದಕ್ಕೆ ಕೆಳಗಡೆ ಕಾಣಿಸ್ತೈತಲ್ಲ, ಅಷ್ಟೇ. ಆಯ್ತಾ? ಆಗಿರ್ಬೋದು. ನೋಡಮ್ರಿ ಈಗ ಏನಾಗೈತೆ ಅಂತ. ನೋಡಿ ಇಲ್ಲೇನಾಗೈತೆ ಅಂದ್ರೆ ಮಧ್ಯದಲ್ಲಿ ಇರ್ತಕ್ಕಂಥ ಸಂಖ್ಯೆ ಏನಾಗೈತೆ, ಜಾಸ್ತಿ ಐತಿ ನೋಡ್ರಿ. ಅಂದ್ರೆ ಏನಾಗಿರುತ್ತ, ಗುಣಾಕಾರ ಆಗಿರುತ್ತ. ಮೊದಲನೇದು ಏನು ಮಾಡಮ್ಮ, 19 6 ಮಾಡಮ್ಮ ನಾವು. 19 6. ನೀವು ಡೈರೆಕ್ಟಾಗಿ ಮಗ್ಗಿ ಬರಲ್ಲ ಅಂತ ಹಿಂಗೆ ಮಾಡ್ರಿ. ಅದು ಸ್ವಲ್ಪ ಸ್ಪೀಡ್ ಮಾಡ್ರಿ. ಮಗ್ಗಿ ಬರಲಿಲ್ಲ ಅಂತಂದ್ರೆ ಹಿಂಗೆ ಮಾಡ್ರಿ, ಸ್ವಲ್ಪ ಸ್ಪೀಡ್ ಮಾಡ್ಬೇಕಾಗ್ತದ. ಸ್ಪೀಡ್ ಮಾಡಲಿಲ್ಲ ಅಂತ ಮಗ್ಗಿ ಬಂದ್ರೆ ಎಕ್ಸಾಮ್ ಕ್ಲಿಯರ್ ಆಗೋ ಚಾನ್ಸಸ್ ಜಾಸ್ತಿ ಇರೋದ. ಮಗ್ಗಿ ಬಂದಿಲ್ಲ ಅಂತಂದ್ರೆ ಈ ಥರ ಮಾಡ್ಕೊಂಡು ಕುಂತ್ರೆ ಟೈಮು ವೇಸ್ಟ್ ಆಗ್ತದೆ. ಇಲ್ಲ ಸರ್ ಮಗ್ಗಿ ಕಲಿಯಲ್ಲ ಹಂಗೆ ಮಾಡ್ತೀನಿ ಅಂತಂದ್ರೆ ಮಾಡಿರಿ, ಬಟ್ ಟೈಮ್ ವೇಸ್ಟ್ ಆಗ್ತದೆ. ನಿಮ್ಗೆ ಅರ್ಥ ಮಾಡ್ಸೋದಕ್ಕೆ ಇಲ್ಲ ಹೇಳ್ತಾ ಇದೀನಿ. ಇಲ್ಲಿ ನೋಡಲ್ಲಿ 6 9 54 4 ಕೈಲ 5. 6 1 6 + 5 11 ಬರ್ತದೆ. ಇಲ್ಲಿ 456 ಐತಿ, ಇಲ್ಲಿ 114 ಐತಿ. ಆಗಲಿಲ್ಲ. ಏನು ಮಾಡಮ್ರಿ ಇದಕ್ಕೆ ಮತ್ತೆ ಇಂಟು ಮಾಡಮ್ರಿ. ಇಂಟು 4 ಮಾಡಮ್ರಿ. 4 4 16. 16ಕ್ಕೆ 6 ಕೈಲ 1. 4 1 4 ಕೈಲ 1 5 ಬರ್ತದೆ. 4 1 4 456 ಬಂತು. ಏನಾಗ್ಯದ, ಈ ಸಂಖ್ಯೆಯಿಂದ ಈ ಸಂಖ್ಯೆ ಗುಣಾಕಾರ ಆಗಿ ಬಂದಿರತಕ್ಕಂಥ ಉತ್ತರಕ್ಕೆ ಇಂಟು 4 ಆಗೈತಿ. ಅದೇ ರೀತಿ ನೆಕ್ಸ್ಟ್ ನೋಡ್ರಿ, ಇದು ನೋಡ್ರಿ 16 5 16 5 16 5 5 6 30. 30ಕ್ಕೆ 0 ಕೈಲ 3. 5 1 5. 5 + 3 8 ನೋಡ್ರಿ. ಆಯ್ತು, 80 ಬಂತು. ನೆಕ್ಸ್ಟ್ ಬಂದಿರತಕ್ಕಂಥ ಉತ್ತರಕ್ಕೆ ಇಂಟು 4 ಮಾಡಬೇಕು. ಇಂಟು 4 ಮಾಡಬೇಕು. 4 0 0. 4 8 32 320 ಬಂದೈತೆ ನೋಡ್ರಿ. ಕರೆಕ್ಟಾಗಿ ಇದೇ ಲಾಜಿಕ್ ಫಾಲೋ ಆಗಿರ್ತದ. ಇದೇ ಲಾಜಿಕ್ ಫಾಲೋ ಆಗಿರ್ತದ. ನೋಡಮ್ರಿ ಯಾವ್ದು ಆಗೈತೆ ಅಂತ. 18 7 ಮಾಡ್ರಿ ಮೊದಲು. 18 7 7 8 56ಕ್ಕೆ 6 ಕೈಲ 5. 7 1 7 ಪ್ಲಸ್ 5 ಎಷ್ಟಾಗುತ್ತಾ, 12 ಆಗ್ತದ. ಇದಕ್ಕೆ ಇಂಟು 4 ಮಾಡ್ರಿ. 4 6 24ಕ್ಕೆ 4. ಇಲ್ಲಿ 4 ಬಂತು, ಇಲ್ಲಿ 8 ಐತಿ, ಇಲ್ಲಿ 8 ಐತಿ. 4 ಬರ್ಬೇಕಾಗಿತ್ತು. ಇದು 1ನೇ ಆಪ್ಷನ್ ಆಗಲ್ಲ, ತೆಗೆದಾಕ್ಬಿಡ್ರಿ. ನೆಕ್ಸ್ಟ್ ನೋಡ್ರಿ 14 5 14 5 5 4 20ಕ್ಕೆ 0 ಕೈಲ 2. 5 1 5 ಪ್ಲಸ್ 2 70. ಇದನ್ನ ಇಂಟು 4 ಮಾಡ್ರಿ. 4 0 0. 4 7 28 ಬರ್ತದೆ. 280 ಬಂದೈತಿ. ಆದ್ರೆ ಇಲ್ಲಿ 210 ಬಂದೈತಿ. ಇಲ್ಲಿ 210 ಬಂದೈತಿ. ಹಾಗಾಗಿ ಇದೂ ಆಗಲ್ಲ. ನೆಕ್ಸ್ಟ್ ಆಪ್ಷನ್ ನಂಬರ್ 3 ನೋಡಮ್ರಿ. 21 8 8 1 8 8 2 16 ಇಂಟು 4 ಮಾಡ್ಬೇಕಲ್ಲ. 4 8 32ಕ್ಕೆ 2 ಕೈಲ 3. ಇಲ್ಲಿ ನೋಡ್ರಿ, ಇಲ್ಲಿ 2 ಬಂದೈತಿ. ಬಿಡಿ ಸತ್ತ ಅಂದಲ್ಲಿ 2 ಬಂದೈತಿ. ಇಲ್ಲಿ 4 ಬಂದೈತಿ. ಇಷ್ಟಕ್ಕೆ ನಿಲ್ಲಿಸಿ ತೆಗೆದಾಕ್ಬಿಟ್ರೆ ಆಪ್ಷನ್ 4 ಸರಿ ಆಗೈತಿ. ಇವು 3 ಸರಿ ಇಲ್ಲ ಅಂತಂದ್ರೆ ಆಪ್ಷನ್ 4 ಪಕ್ಕ ಸರಿ ಇರುತ್ತಾ. ನೋಡಮ್ರಿ 18 9 18 9 9 8 72ಕ್ಕೆ 2 ಕೈಲ 7. 9 1 9. 9 + 7 16 ಆಗ್ತದ. 162. ಇದಕ್ಕೆ ಇಂಟು 4 ಮಾಡ್ರಿ. 4 2 8 8 6 8 6 8
ಎಂಟಾರ್ಲೆ ನಾಲ್ಕಾರ್ಲೆ 24ಕ್ಕೆ 4 ಕೈಲ 2 4 ಕೈಲ 2 6 ಬರುತ್ತಾ 640 ಬರುತ್ತಾ 648 ಆಪ್ಷನ್ 4ದಾಗ ಐತಿ. ಸರಿ ಐತಿ ನೋಡ್ರಿ ಉತ್ತರ. ಆಪ್ಷನ್ 4 ಸರಿ ಆಗ್ತದೆ. ಇದನ್ನ ಮಾಡ್ರಿ, ಈಸಿ ಐತಿ ನೋಡ್ರಿ. ನೋಡಮ್ರಿ ಏನಂತ ಕೊಟ್ಟಿದಾರ, ಇಲ್ಲಿ ಕೊಟ್ಟಿರ್ತಕ್ಕಂಥ ಈ ಪದಕ್ಕೆ ಏನು ಮಾಡಬೇಕು, ಇಂಗ್ಲೀಷ್ ಆಲ್ಫಾಬೆಟಿಕಲ್ ಆರ್ಡರ್ ಆಗಿ ಜೋಡಿಸ್ಕೊಂತ ಹೋದ್ರ ಎ ಇಂದ ಝೆಡ್ ವರೆಗೂ ಜೋಡಿಸ್ಕೊಂತ ಹೋದ್ರ ಯಾವುದು ಅದೇ ಜಾಗದಲ್ಲಿ ಇರ್ತದ, ತನ್ನ ಜಾಗ ಬಿಟ್ಟು ಕದಲೋದಿಲ್ಲ, ಅದೇ ಜಾಗದಲ್ಲಿ ಯಾವ್ದು ಇರ್ತದ ಅಂತ ತಿಳಿಸಿ ನೋಡಮ್ರಿ. ಮೊದಲನೇದಾಗಿ ಜೆ ಐತಿ, ಎ ಎನ್ ಐ ಟಿ ಓ ಆರ್ ಐತಿ. ಇದು ಜೆದು 1ನೇ ಜಾಗ, 2, 3, 4, 5, 6, 7 ಇವುಗಳ ಸ್ಥಾನ ಈ ರೀತಿ ಐತಿ ನೋಡ್ರಿ. ನೆಕ್ಸ್ಟ್ ಮೊದಲನೇದಾಗಿ ಎ ಬಿ ಸಿ ಡಿಯಿಂದ ತಗೊಂಡು ಹೋಗ್ರಿ. ಎಲ್ಲಿಂದ ಎ ಫಸ್ಟ್ಗೆ ಇಲ್ಲಿ ಬರ್ತದ, ಅದಾದ್ಮೇಲೆ ಬಿ ಇಲ್ಲ, ಸಿ ಇಲ್ಲ, ಡಿ ಇಲ್ಲ, ಇ ಇಲ್ಲ, ಎಫ್ ಜಿ ಎಚ್ ಐ ಐತಿ, ಐ ಬರ್ತದ. ಐ ಆದ್ಮೇಲೆ ಜೆ ಐತಿ, ಜೆ ಬರ್ತದ. ಕೆ ಇಲ್ಲ, ಎಮ್ ಎನ್ ಒ ಪಿ ಕ್ಯೂ ಎಮ್ ಎನ್ ಐತಿ, ಇಲ್ಲಿ ಎನ್ ಬರ್ತದ. ಇಲ್ಲಿ ಅದ ಎನ್ ನಂತರ ಓ ಬರ್ತದ, ಇಲ್ಲಿ ಓ ಆದ ನಂತರ ಆರ್ ಬರ್ತದ, ಆರ್ ಆದ ನಂತರ ಟಿ ಬರ್ತದ. ಇಲ್ಲಿ ನೋಡ್ರಿ, ಇಲ್ಲಿ ಕೆಳಗಡೆ ಬಂದವಲ್ಲ ಈ ಉತ್ತರಗಳು, ಮೇಲ್ಗಡೆನ ಸೇಮ್ ಇರಬೇಕು, ಕೆಳಗಡೆನ ಸೇಮ್ ಇರಬೇಕು. ಎಲ್ಲಿ ಸೇಮ್ ಇರ್ತಾವ ನೋಡ್ರಿ ಅಲ್ಲಿ ಮಾತ್ರ ಸರಿ ಆಗ್ತದ. ಎಷ್ಟು ಅಕ್ಷರಗಳು ಸೇಮ್ ಅದಾವ ನೋಡ್ರಿ, ಯಾವ್ಯಾವ ಸೇಮ್ ಅದಾವ, ಯಾವ ಸೇಮ್ ಇಲ್ಲ. ಹಾಗಾಗಿ ಇಲ್ಲಿ ನೋಡ್ರಿ ಆಪ್ಷನ್ 4 ಐತಿ ನೋಡ್ರಿ, ಆಪ್ಷನ್ 4 ಸರಿ ಐತಿ ನೋಡ್ರಿ ಉತ್ತರ. ಇದನ್ನ ಮಾಡ್ರಿ, ಟೈಮ್ ತಗೋರ್ಬೇಕು ಸ್ವಲ್ಪ. ನೋಡಮ್ರಿ ಏನು ರೂಲ್ಸ್ ಫಾಲೋ ಆಗೈತೆ ಅಂತ ಕೇಸಿಂದ ನೋಡಮ್ರಿ. ಮೊದಲನೇ ಚಿತ್ರದಲ್ಲಿ ಇರೋ ಥರ 2ನೇ ಚಿತ್ರದಲ್ಲಿ ಸಂಬಂಧಪಟ್ಟೈತೆ. 2ರಿಂದ 3ಕ್ಕೆ, 3ರಿಂದ 4ಕ್ಕೆ, 4ರಿಂದ 5ನೇ ಬಾಕ್ಸಲ್ಲಿ ಯಾವ ಥರ ಚಿತ್ರ ಬರ್ಬೇಕನ್ನೋದು ಕೇಳಿದ್ದಾರೆ. ಈ ಚಿಹ್ನೆ ಐತಿ ನೋಡ್ರಿ, ಮೊದಲನೇದಾಗಿ ಈ ಈಕ್ವಲ್ ಚಿಹ್ನೆ ಏನಾಗೈತಿ, ನೆಕ್ಸ್ಟ್ ಚಿತ್ರದಲ್ಲಿ ಏನಾಗೈತಿ, ಕೆಳಗೆ ಬಂದೈತಿ. ಈ ಕೆಳಗೆ ಬಂದ ನಂತರ ಇವು ಕೂಡ ಏನಾಗೈತಿ, ಕೆಳಗೆ ಬಂದೈತಿ. ಕೆಳಗೆ ಬಂದ ನಂತರ ಅದ್ರ ಕೆಳಗಡೆ ಇರೋದು ಮತ್ತೆ ಕೆಳಗೆ ಬಂದೈತಿ. ಅದೇ ರೀತಿ ನೆಕ್ಸ್ಟ್ ಚಿತ್ರದಲ್ಲಿ ಏನದ, ಇದ್ರ ನೆಕ್ಸ್ಟ್ ಚಿತ್ರದಲ್ಲಿ ಇಲ್ಲಿರೋ 2 ಇಲ್ಲಿಗೆ ಹೋಗೈತಿ, ಇಲ್ಲಿರೋ 2 ಏನಾಗೈತಿ, ಇಲ್ಲಿಗೆ ಹೋಗೈತಿ. ಅದ್ರ ಕೆಳಗಡೆ ಇರೋದು ಕೂಡ ಏನಾಗೈತಿ, ಅದ್ರ ಕೆಳಗಡೆ ಇರೋದು ಕೂಡ ಇಲ್ಲಿಗೆ ಬಂದೈತಿ. ಒಂದು ನೋಡಮ್ರಿ, ಮೊದಲು ಒಂದು ನೋಡಮ್ರಿ. ಮೇಲಿಂದ ಇಲ್ಲಿ ಕೆಳಗೆ ಬಂದೈತಿ. ನೆಕ್ಸ್ಟ್ ಚಿತ್ರದಲ್ಲಿ ಏನೈತಿ, ಈ ಸೈಡ್ ಇರೋದು ಈ ಕಡೆ ಹೋಗೈತಿ. ನೆಕ್ಸ್ಟ್ ಚಿತ್ರದಲ್ಲಿ ಏನಾಗೈತಿ ನೋಡ್ರಿ, ಇಲ್ಲಿ ಟಿ ಕೆಳಗೆ ಬಂದೈತಿ, ಟಿ ಕೆಳಗೆ ಬಂದೈತಿ. ಅಂದ್ರೆ ಒಂದು ಕೆಳಗಡೆ ಸೈಡ್ ಬಂದ್ರೆ ಮತ್ತೆ ಒಂದು ಎಡಗಡೆಯಿಂದ ಬಲಕ್ಕೆ ಹೋಗ್ತದ. ಇಲ್ಲಿ ಕೆಳಗೆ ಬಂದದ, ಇಲ್ಲಿ ಸೈಡ್ಗೆ ಹೋಗ್ಯದ, ಇಲ್ಲಿ ಕೆಳಗೆ ಬಂದದ. ಮತ್ತೆ ಇದು 8 ಇರೋದು ಏನಾಗ್ತದ, ಇಲ್ಲಿಗೆ ಬರ್ತದ ನೋಡ್ರಿ 8. ಅಂದ್ರೆ 8 ಇಲ್ಲಿ ಬಂದೈತಿ. ಇಲ್ಲಿ ನೋಡ್ರಿ, ಇಲ್ಲಿ 2 ಬಂದೈತಿ, ಆಪ್ಷನ್ 2 ಆಗಲ್ಲ. ಇಲ್ಲಿ 9 ಬಂದೈತಿ, ಆಪ್ಷನ್ 3 ಆಗಲ್ಲ. ಆಯ್ತು, ಇವೆರಡು ತೆಗೆದಾಕ್ಬಿಡಮ್ರಿ ಅಂತ. ನೆಕ್ಸ್ಟ್ ಉಳಿದಿರೋದು ಆಪ್ಷನ್ 1 ಮತ್ತೆ 4 ಉಳಿದೈತಿ. ಇವೆರಡರಲ್ಲಿ ಯಾವ್ದಾದ್ರು ಒಂದಾಗಿರ್ತದೆ. ಇವು ಮೇಲಿಂದ ಕೆಳಗೆ ಬಂದ್ಮೇಲೆ ಇಲ್ಲಿರ್ತಕ್ಕಂಥ 9 ಏನಾಗ್ತದ, ಇಲ್ಲಿರ್ತಕ್ಕಂಥ ಯು ಏನಾಗ್ತದ, ಕೆಳಗೆ ಬರ್ತದೆ ನೋಡ್ರಿ. ಇಲ್ಲಿರ್ತಕ್ಕಂಥ ಯು ಏನಾಗ್ತದ, ಇಲ್ಲಿ ಕೆಳಗೆ ಬಂದೈತಿ, ಇಲ್ಲಿ ಕೆಳಗೆ ಬಂದೈತಿ. ನೆಕ್ಸ್ಟ್ ಈ 2 ಈ ಕಡೆ ಬಂದಾಗ ಈ 9 ಕೂಡ ಏನಾಗ್ತದ, ಈ ಕಡೆ ಬರ್ತೈತಿ ನೋಡ್ರಿ. ನೆಕ್ಸ್ಟ್ ಚಿತ್ರದಲ್ಲಿ ಇಲ್ಲಿ ಬಂದೈತಿ ನೋಡ್ರಿ, ನೆಕ್ಸ್ಟ್ ಚಿತ್ರದಲ್ಲಿ ಇಲ್ಲಿ ಬಂದೈತಿ.
ಅದೇ ಥರ ಎರಡು ಈ ಕಡೆ ಬಂದೈತಲ್ಲ, ಟಿ ನೋಡ್ರಿ, ಟಿ ಮೇಲಿಂದ ಕೆಳಗೆ ಬಂದಾಗ, ಎರಡು ಏನಾಗೈತಿ, ಎರಡು ಇಲ್ಲಿಗೆ ಬಂದೈತಿ. ನೆಕ್ಸ್ಟ್ ಇಲ್ಲಿರ್ತಕ್ಕಂಥ ಎರಡು ಏನಾಗೈತಿ, ಇಲ್ಲಿ ಬಂದೈತಿ. ನೆಕ್ಸ್ಟ್ ಇದ್ರದಲ್ಲಿ ಇಲ್ಲಿ ಬಂದೈತಿ ನೋಡ್ರಿ ಇಲ್ಲಿ. ಅದೇ ರೀತಿ ಎಂಟು ಏನೈತಿ, ಈ ಕಡೆ ಬಂದಾಗ, 9 ಕೂಡ ಏನಾಗಬೇಕು, ಈ ಕಡೆ ಬರಬೇಕು. 8ರ ಕೆಳಗಡೆ ಇಲ್ಲಿ 9 ಬರಬೇಕು. 8ರ ಕೆಳಗೆ 9 ಬರಬೇಕು. ಅರ್ಥ ಆಯ್ತಾ ಲಾಜಿಕ್? 8ರ ಕೆಳಗಡೆ 9 ಎಲ್ಲ ಐತಿ ನೋಡ್ರಿ, ಇಲ್ಲಿ ಟಿ ಬಂದೈತಿ. ಆಪ್ಷನ್ 1 ಆಗಲ್ಲ, ಆಪ್ಷನ್ 4 ಸರಿ ಆಗ್ತದ ನೋಡ್ರಿ. ಮ್ಯಾಚ್ ಆಯ್ತು, ಮುಗೀತಿಷ್ಟೆ. ನೋಡ್ರಿ, ಈಸಿ ಐತಿ ನೋಡ್ರಿ. ನೋಡಮ್ರ, ನೋಡ್ರಿ 12 145 ಐತಿ, 9 81 82 ಐತಿ. ಇಲ್ಲ ಏನೈತಿ, 12 ಸ್ಕ್ವೇರ್ ಆಗೈತಿ ಪ್ಲಸ್ 1 ಆಗೈತಿ ನೋಡ್ರಿ. 12 ಸ್ಕ್ವೇರ್ ಏನಪ್ಪ, 144 ಐತಿ. ಅದಕ್ಕೆ ಪ್ಲಸ್ 1 ಮಾಡಿದ್ರೆ 145 ಆಯ್ತು. ನೆಕ್ಸ್ಟ್ 9ರ ಸ್ಕ್ವೇರ್ ಏನಪ್ಪ, 9ರ ಸ್ಕ್ವೇರ್ ಏನು 81. 81ಕ್ಕೆ ಪ್ಲಸ್ 1 ಮಾಡಿದ್ರೆ 82 ಐತಿ. ಅದೇ ರೀತಿ ನೆಕ್ಸ್ಟ್ ನೋಡ್ರಿ, ಇಲ್ಲಿ 16 ಸ್ಕ್ವೇರ್ ಐತಿ. 16 ಸ್ಕ್ವೇರ್ ಏನಪ್ಪ, 256. 256 ಕೊಟ್ಟರೆ ಇಲ್ಲಿ ಪ್ಲಸ್ 1 ಆಗಬೇಕಾಗಿತ್ತು. ಪ್ಲಸ್ 1 ಆಗಿ 257 ಆಗಬೇಕಾಗಿತ್ತು. ಹಾಗಾಗಿ ಆಪ್ಷನ್ 1 ಆಗಲ್ಲ. ನೆಕ್ಸ್ಟ್ 14ರ ಸ್ಕ್ವೇರ್ ಏನಪ್ಪ, 14 ಸ್ಕ್ವೇರ್ 196. 196 ಐತಿ, 197 ಐತಿ ಇಲ್ಲಿ. ಅದಕ್ಕೇನಾಗೈತಿ, ಪ್ಲಸ್ 1 ಆಗೈತಿ, 197. ಆಪ್ಷನ್ 2 ಐತಿ ನೋಡ್ರಿ, ಆಪ್ಷನ್ 2 ಸರಿ ಐತಿ. ಅಷ್ಟೇ, ಸ್ಕ್ವೇರ್ ಆಗಿ ಪ್ಲಸ್ 1 ಆಗೈತಿ. ಇದನ್ನ ನೋಡ್ರಿ, ನೋಡಮ್ರೆ, which of the 4 options will replace the question mark in the following series ಅಂತ ಕೊಟ್ಟಿದಾರ. ನೋಡಮ್ರಿ ಯಾವ ರೀತಿ ಕೊಟ್ಟಿದ್ದಾರೆ ಅಂತ. 15 ಐತಿ, Z L 19, A O 23. ನೋಡಮ್ರಿ, ನೋಡ್ರಿ 11ರಿಂದ 15 ಆಗೈತೆ ಅಂದ್ರೆ ಪ್ಲಸ್ 4 ಆಗೈತಿ. ಇಲ್ಲಿ 15ರಿಂದ 19 ಆಗ ಇಲ್ಲೂ ಕೂಡ ಪ್ಲಸ್ 4 ಆಗೈತಿ. 19ರಿಂದ 23 ಅಂದ್ರೆ ಇಲ್ಲೂ ಕೂಡ ಪ್ಲಸ್ 4 ಐತೆ. ಅಂದ್ರೆ ಬರ್ತಾ 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 ಏನಾಗೈತಿ, ಪ್ಲಸ್ 4 ಐತಿ. ಇದಕ್ಕೂ ಕೂಡ ಪ್ಲಸ್ 4 ಮಾಡ್ರಿ. ಪ್ಲಸ್ 4 ಮಾಡಿದಾಗ 27 ಬರ್ತದೆ. 27 ಎಲ್ಲೈತೆ ಆಪ್ಷನ್, ಆಪ್ಷನ್ 4ದಾಗ ಬಿಟ್ರೆ ಮತ್ತೆ ಎಲ್ಲಿಲ್ಲ. ಆಪ್ಷನ್ 4 ಸರಿ ಐತಿ. ಅಷ್ಟೇ, ಮುಗಿಸ್ಬಿಟ್ರಿ. ನಿಮ್ಗೆ ಇನ್ನೂ ಸಮಾಧಾನ ಆಗಿಲ್ಲ ಅಂದ್ರೆ ನೋಡ್ಬಿಟ್ರಿ. ಎಫ್ ಇಂದ ಐ ಆಗ್ಬೇಕಂದ್ರೆ 1 2 3 ಪ್ಲಸ್ 3 ಆಗೈತಿ. ಇಲ್ಲಿ ಐಯಿಂದ ಎಲ್ ಆಗ್ಬೇಕಂದ್ರೆ ಏನಾಗೈತಿ, 1 2 3 ನೋಡ್ರಿ. ಇದು ಕೂಡ ಪ್ಲಸ್ 3 ಆಗೈತಿ. ಎಲ್ಲಿಂದ ಓ ಆಗೈತೆ ಅಂದ್ರೆ ಇಲ್ಲಿಂದ ನೋಡ್ರಿ 1 2 3 ಇದು ಕೂಡ ಏನಾಗೈತಿ, ಪ್ಲಸ್ 3 ಆಗೈತಿ. ಅಂದ್ರೆ ಓ ಇಂದ ಪ್ಲಸ್ 3 ಮಾಡಬೇಕು. ಓ ಇಂದ ಪ್ಲಸ್ 3 ಮಾಡಿದಾಗ 1 2 3 6 ಬರ್ತದೆ. 6 ಬಂದೈತಿ ಇಲ್ಲಿ. ನೆಕ್ಸ್ಟ್ ನೋಡ್ರಿ, ಎಕ್ಸ್ ಇಂದ ವೈ ಇಲ್ಲಿ ಪ್ಲಸ್ 1 ಆಗೈತಿ. ವೈ ಇಂದ ಝಡ್ ಇದು ಕೂಡ ಪ್ಲಸ್ 1 ಆಗೈತಿ. ಝಡ್ ಇಂದ ಎ ಇಲ್ಲಿ ಏನಾಗೈತಿ, ಇದು ಕೂಡ ಪ್ಲಸ್ 1 ಆಗೈತಿ. ಎ ಇಂದ ನೆಕ್ಸ್ಟ್ ಬಿ, ಎ ಇಂದ ಪ್ಲಸ್ 1 ಆದ್ರ ಬಿ ಬರ್ತದ.
BR 27. ಆಪ್ಷನ್ 4 ಸರಿ ಐತಿ ನೋಡ್ರಿ. ಸೀರೀಸ್ ನೋಡ್ರಿ ಇದನ್ನ. ಏನಾಗೈತಿ, ಮೊದಲು ಎಷ್ಟು ಅದಾವ ಅಂತ ಅನ್ಗೇಸಿ ನೋಡ್ಕೊಂಬಂತ ನಾವು. ಎಷ್ಟು ಟೋಟಲ್ ಆಗಿ ಎಷ್ಟು ಸ್ಥಾನಗಳಿದಾವೆ ಅಂತ ಅನ್ಗೇಸಿಂದ 1 2 3 4 5 6 7 8 9 10 11 12 13 14 15 ಇದಾವೆ. 15 ಇದಾವೆ. ಈ 15ದಾಗ 15ರ 5 3 15 5 3 15 ಆಗ್ತದ. ಅಂದ್ರ ಇದನ್ನ ಇವನ್ನ ಏನು ಮಾಡಮ್ಮ, ಗುಂಪುಗಳಾಗಿ ಮಾಡಮಂತ. ಇವನ್ನ ಗುಂಪುಗಳಾಗಿ ಮಾಡಮಂತ. ಒಂದು 5 ಗುಂಪು ಮಾಡ್ಬೇಕಿಲ್ಲ, ಇಲ್ಲ 3 ಗುಂಪು ಮಾಡ್ರಿ ಆಗಿರ್ತದ. 5 ಗುಂಪಿನ ನೋಡಿದ್ರ ಉತ್ತರ ಬರ್ತದ 1, ಇಲ್ಲ ಅಂತಂದ್ರೆ 3 ಗುಂಪಿಂದ ನೋಡಿದ್ರ ಉತ್ತರ ಬರ್ತದ. ಮೊದಲನೇದಾಗಿ ನಾವು 5 ಗುಂಪು ಮಾಡಮಂತ. 1 2 3 4 5 ಇಲ್ಲಿ ಒಂದು ಗುಂಪು. 1 2 3 4 5 ಇಲ್ಲಿ ಒಂದು ಗುಂಪು. ನೆಕ್ಸ್ಟ್ 1 2 3 4 5 ಇದೊಂದು ಗುಂಪು ಆಯ್ತು. ನೋಡಮ್ರಿ ಏನ್ ಬಂದೈತಂತ. ಇಲ್ಲಿ ನೋಡ್ರಿ, ಇಲ್ಲಿ ಡಬಲ್ ಎ ಬಂದೈತಿ, ಇಲ್ಲಿ ಒಂದೇ ಬಂದೈತಿ. ಅಂದ್ರೆ ಈ ಎ ಪಕ್ಕದಲ್ಲಿ ಇನ್ನೊಂದು ಎ ಬರ್ಬೇಕಂದ್ರೆ ಇಲ್ಲಿ ಡಬಲ್ ಎ ಬಂದೈತಿ. ಡಬಲ್ ಎ ಹಿಂದೆ ಏನ ಬಂದೈತಿ, ಝಡ್ ಬಂದೈತಿ. ಡಬಲ್ ಎ ಹಿಂದೆ ಏನ್ ಬರ್ಬೇಕಂದ್ರೆ ಇಲ್ಲಿ ಝಡ್ ಬರ್ಬೇಕು. ನೆಕ್ಸ್ಟ್ ಝಡ್ ಎ ಎ ವಿ ಬಂದೈತಿ ಇಲ್ಲಿ. ಅಂದ್ರೆ ಝಡ್ ಎ ಎ ವಿ ಬರ್ಬೇಕಿಲ್ಲಿ. ವಿ ಬರ್ಬೇಕಾ ನೋಡ್ರಿ. ಅದೇ ರೀತಿ ಝಡ್ ಗಿಂತ ಮುಂಚೆ ಪಿ ಬಂದೈತಿ ಇಲ್ಲಿ. ಅಂದ್ರೆ ಇಲ್ಲಿ ಕೂಡ ಏನಾಗಬೇಕು, ಪಿ ನ ಬರ್ಬೇಕು. ಪಿ ಝಡ್ ಎ ಎ ವಿ, ಪಿ ಝಡ್ ಎ ಎ ವಿ ಅಂದ್ರೆ ಇಲ್ಲಿ ಏನ್ ಬರ್ಬೇಕು, ಇಲ್ಲಿ ಕೂಡ ಪಿ ಝಡ್ ಎ ಎ ವಿ ಇದೆ ಉತ್ತರ. ನೋಡ್ರಿ ಏನ್ ಬರ್ಬೇಕು ಇಲ್ಲಿ ಬಿಟ್ಟ ಸ್ಥಳದಲ್ಲಿ, ಝಡ್ ವಿ ಪಿ ಎ ಪಿ ಝಡ್ ಎ ವಿ ಇಷ್ಟು ಬರ್ಬೇಕು ನೋಡ್ರಿ. ಎಲ್ಲೈತಿ ಮೊದಲನೇದಾಗಿ ಝಡ್ ಹುಡುಕ್ರಿ. ಫಸ್ಟ್ ಆಪ್ಷನ್ದಾಗ ಇಲ್ಲಿ ಮೊದಲನೇ ಝಡ್ ಇಲ್ಲ, ಇಲ್ಲಿನಿಲ್ಲ, ತೆಗೆದಾಕ್ಬಿಡೋಣ. ಲಾಸ್ಟ್ ನೋಡ್ರಿ ಮೊದಲು ವಿ ಐತಿ, ಇಲ್ಲಿ ಐತಿ ವಿ, ಇಲ್ಲಿಲ್ಲ. ಹಾಗಾಗಿ ಆಪ್ಷನ್ 2 ತಪ್ಪಾಗುತ್ತೆ. ಆಪ್ಷನ್ 3 ಸರಿ ಆಗೈತಿ. ಅಷ್ಟೇ ಮುಗೀತು. ಒಂದೊಂದು ಅಕ್ಷರ ಹಿಂಗೆ ನೋಡ್ಕೊಂಡು ಕುಂದ್ರೆ ಟೈಮ್ ಆಗಿಬಿಡ್ತದೆ. ಕೊಟ್ಟಿರ್ತಕ್ಕಂಥ ಚಿತ್ರದಲ್ಲಿ ಎಷ್ಟು ಟ್ರಯಾಂಗಲ್ಗಳಿದಾವೆ ಅಂತ ಇದನ್ನ ನೋಡ್ಬೇಕು. ಎಷ್ಟದಾವ ನೋಡಮ್ರಿ. ಮೊದಲನೇದಾಗಿ ಇಲ್ಲಿ ಸಣ್ಣದೊಂದು ಐತಿ, ಒಂದಾಗ್ತದ. ಈ ಕಡೆ ಒಂದೈತಿ, 2 ಆಗ್ತದ. ನೆಕ್ಸ್ಟ್ ನೋಡ್ರಿ, ನೆಕ್ಸ್ಟ್ ಇಲ್ಲಿ ಇದೊಂದು ದೊಡ್ಡದೈತಿ, 3 ಆಗ್ತದ. ಅದಾದ ನಂತರ ಇದ್ರ ಕೆಳಗಡೆ 4, ಇದು 1, 5, 6, 7, ಇನ್ನು ಒಂದೈತೆ. ಇನ್ನು ಒಂದು ಎಲ್ಲೈತೆ ಅಂತಂದ್ರೆ ಇಲ್ಲಿ ನೋಡ್ರಿ, ಇದು ದೊಡ್ಡದೈತಿ ನೋಡ್ರಿ, ಇದು 8. ಎಷ್ಟದ ಟೋಟಲ್ 8 ಟ್ರಯಾಂಗಲ್ಗಳಿದಾವ. ಆಪ್ಷನ್ 2ದಾಗ ಐತಿ ನೋಡ್ರಿ. ಆಪ್ಷನ್ 2 ಸರಿ ಐತಿ. ವಾಟ್ ಈಸ್ ದ ಟೋಟಲ್ ನಂಬರ್ ಆಫ್ ಪರ್ಸನ್ ಹೂ ಹ್ಯಾವ್ ಅಪ್ಲೈಡ್ ಫಾರ್ ಮೋರ್ ದೆನ್ 1 ಪೋಸ್ಟ್ ಅಂತ ಕೊಟ್ಟಿದಾರ. ಯಾರು 1 ಪೋಸ್ಟ್ಗಿಂತ ಜಾಸ್ತಿ ಅಪ್ಲೈ ಮಾಡಿದಾರಂತ ನೋಡ್ರಿ. ಈ ಕಡೆ ಒಂದೊಂದು ಇದೆ ನೋಡ್ರಿ, ಈ 35 ಐತಿ. ಇವರೆಲ್ಲ ಒಂದೇ ಪೋಸ್ಟ್ಗೆ ಅಪ್ಲೈ ಮಾಡಿದಾರ. ಇಲ್ಲಿ 35 ಐತಲ್ಲ, ಇದು ಇವರೆಲ್ಲ ಒಂದೇ ಪೋಸ್ಟ್ಗೆ ಅಪ್ಲೈ ಮಾಡಿದಾರ.
ನೆಕ್ಸ್ಟ್ ಇಲ್ಲಿ 42 ಐತೆ, ಇದು ಕೂಡ ಎಲ್ಲ ಇವರು ಕೂಡ ಎಲ್ಲ ಒಂದೇ ಪೋಸ್ಟ್ಗೆ ಅಪ್ಲೈ ಮಾಡ್ಯಾರ. ಇಲ್ಲಿರೋರು ಕೂಡ ಎಲ್ಲ ಒಂದೇ ಪೋಸ್ಟ್ಗೆ ಅಪ್ಲೈ ಮಾಡ್ಯಾರ. ಈ ಮಧ್ಯದಲ್ಲಿ ಬರ್ತಾರಲ್ಲ ಒಂದಕ್ಕಿಂತ ಜಾಸ್ತಿ ಅಪ್ಲೈ ಮಾಡಿದಾರ. ಈ ಮೂರಿರೋರು ಮೂರಕ್ಕೂ ಅಪ್ಲೈ ಮಾಡಿದಾರ. ಈ 4 ಇರೋರು ಇವೆರಡಕ್ಕ ಟೀಚರ್ ಮತ್ತೆ ಇಂಜಿನಿಯರ್ಗೆ ಅಪ್ಲೈ ಮಾಡಿದಾರ. ಈ 6 ಇರೋರು ಟೀಚರ್ ಮತ್ತೆ ಇದಕ್ಕೆ ಯಾವುದಕ್ಕೆ ಅಕೌಂಟೆಂಟ್ಗೆ ಅಪ್ಲೈ ಮಾಡಿದಾರ. ಇಂಜಿನಿಯರಿಂಗ್ ಮತ್ತೆ ಅಕೌಂಟೆಂಟ್ಗೆ ಎರಡಕ್ಕೂ ಅಪ್ಲೈ ಮಾಡಿದಾರೆ 8. ಅಂದರೆ ಎಷ್ಟು ತಗೋಬೇಕಿಲ್ಲಿ? 4 ಪ್ಲಸ್ 3 ಪ್ಲಸ್ 6 ಪ್ಲಸ್ 8. 4ಕ್ಕೆ 3 ಕೂಡಿಸಿದ್ರ 7, 7ಕ್ಕೆ 6 ಕೂಡಿಸಿದ್ರ 13, 13ಕ್ಕೆ 8 ಕೂಡಿಸಿದ್ರ 21 ಬರುತ್ತೆ. ಉತ್ತರ ಆಪ್ಷನ್ 1 ಸರಿ ಐತಿ ಅಷ್ಟೇ. ಇದನ್ನ ಟ್ರೈ ಮಾಡ್ರಿ. ಮಾಡಮ್ರಿ. ಸ್ವಲ್ಪ ಈಸಿ ಐತೆ ಅಷ್ಟೆ, ಮತ್ತೇನಿಲ್ಲ. ನೋಡ್ರಿ, ಗಮನಿಸ್ರಿ ಸ್ವಲ್ಪ ಹೆಂಗೈತೆ ಕ್ವಶನ್ ಅಂತ. ನೋಡಮ್ರಿ. ಜಾಸ್ತಿ ಆಯ್ತು ಟೈಮು, ಪರವಾಗಿಲ್ಲ. ಏನಾಗೈತೆ ಅಂತಂದ್ರೆ ಇದೇನಿಲ್ಲ, 36ನ ಇಂಟು 7 ಮಾಡ್ರಿ. ಮೊದಲು 36 ಇಂಟು 7 ಮಾಡಿದ್ರ 256 ಬರುತ್ತಾ. ಅದೇ ನೋಡ್ರಿ, 7 6 42ಕ್ಕೆ 2 ಕೈಲ 4 ಬರ್ತದೆ. 7 3 21, 21ಕ್ಕೆ ಆ 4ನೇ ಸೇರಿಸಿದ್ರೆ 252 ಬಂತ. ನೆಕ್ಸ್ಟ್ ಅದೇ ರೀತಿ 84 ತಗೋರಿ. 84 ಇದನ್ನೇನು ಮಾಡ್ರಿ, ಇಂಟು 3 ಮಾಡ್ರಿ. ಇದನ್ನ ಇಂಟು 3 ಮಾಡ್ರಿ. 3 4 12ಕ್ಕೆ 2 ಕೈಲ 1, 8 3 24 ಆಗ್ತದ. 24 1 25 ನೋಡ್ರಿ. ಇಲ್ಲೂ ಕೂಡ 250, ಇಲ್ಲೂ ಕೂಡ 250. ಇಂಟು 7 ಈ ಕಡೆ ಇರೋದು ಇಂಟು 7 ಮಾಡ್ಯಾರ, ಈ ಕಡೆ ಇರೋದು ಇಂಟು 3 ಮಾಡ್ಯಾರ. ಇಂಟು 7 ಮತ್ತೆ ಇಂಟು 3 ಮಾಡ್ಯಾರ. ಅದ್ರ ಉತ್ತರ ಸೇಮ್ ಬರ್ತದ. ಇಂಟು 7 ಮತ್ತೆ ಇಂಟು 3 ಮಾಡ್ಯಾರ. ನೋಡ್ರಿ, 72 ಐತಿ ಇಲ್ಲಿ. 72 ಇಂಟು 7, 7 14ಕ್ಕೆ 4 ಕೈಲ 1, 7 49, 1 ಎಷ್ಟಾಗುತ್ತೆ? 50 ಆಗ್ತದೆ. 504 ಬಂತು. ನೆಕ್ಸ್ಟ್ ಅದನ್ನು 168 ಇಂಟು 3 ಮಾಡ್ಬೇಕು. 168 ಇಂಟು 3 ಮಾಡ್ರಿ. 3 8 24ಕ್ಕೆ 4 ಕೈಲ 2, 3 6 18, 2 ಎಷ್ಟಾಗುತ್ತಾ? 20 ಆಗ್ತದೆ. 20ಕ್ಕೆ 0 ಕೈಲ 2, 3 1 3, 3 1 3 ಪ್ಲಸ್ 2 ಎಷ್ಟಾಗುತ್ತಾ? 504. ಇದು ಕೂಡ ಸೇಮ್ ಬಂತು. 504, 504. ನೆಕ್ಸ್ಟ್ ನೋಡ್ರಿ, 66 ಇಂಟು 7 ಮಾಡ್ರಿ. ನೆಕ್ಸ್ಟ್ ಇವಾಗ 66 ಇಂಟು 7 ಎಷ್ಟಾಗುತ್ತೆ ನೋಡ್ರಿ. 7 7 ಇಲ್ಲೇ 35, 7 6 42, 42ಕ್ಕೆ 2 ಕೈಲ 4, 7 6 42, 42 ಪ್ಲಸ್ 4 ಎಷ್ಟು? 46. ನೆಕ್ಸ್ಟ್ 154 ಇಂಟು 3 ಮಾಡ್ರಿ. 154 ಇಂಟು 3 ಮಾಡ್ರಿ. 3 4 12ಕ್ಕೆ 2 ಕೈಲ 1, 3 ಇಲ್ಲೇ 15, 15 1 16ಕ್ಕೆ 6 ಕೈಲ 1, 3 1 3 ಕೈಲ 1 4 ಆಗ್ತದ. ನೋಡ್ರಿ, 462, 462 ಎಲ್ಲ ಸೇಮ್ ಬಂದವ. ಆದರೆ ಇದು ಸೇಮ್ ಬರಂಗಿಲ್ಲ. ಎಲ್ಲ ಸೇಮ್ ಬಂದವ, ಇದು ಸೇಮ್ ಬರಂಗಿಲ್ಲ. ಹಾಗಾಗಿ ಆಪ್ಷನ್ 4 ಸರಿ ಆಗ್ತದ. ಟ್ರೈ ಮಾಡೋಣ ನೋಡೋಣ ಅಂತ. 33 ಇಂಟು 7, 7 3 21, 21ಕ್ಕೆ 1 ಕೈಲ 2, ಮತ್ತು 7 3 21, 21ಕ್ಕೆ ಕೈಲ 2 ಸೇರಿಸಿದ್ರೆ 23 ಆಗ್ತದೆ. 23 231 ಆಗ್ತದೆ.
ಇದು ನೋಡ್ರಿ 72 ಇಂಟು 3 ಮಾಡ್ರಿ ಇದನ್ನ. 3 2 6, 3 7 21 ಆಗ್ತದೆ ಅಷ್ಟೇ. 216 ಬಂತದು. ಎರಡು ನೋಡ್ರಿ ವ್ಯತ್ಯಾಸ ಐತಿ. ಎರಡು ಇವೆಲ್ಲ ಮ್ಯಾಚ್ ಆಗ್ಯಾವ, ಇವೆಲ್ಲ ಮ್ಯಾಚ್, ಇದು ಮ್ಯಾಚ್ ಆಗಿಲ್ಲ. ಹಾಗಾಗಿ ಆಪ್ಷನ್ 4 ಸರಿ ಐತಿ ನೋಡ್ರಿ. ಏನಾಗೈತೆ ನೋಡಮ್ರೆ, ಇಷ್ಟು ಕೊಟ್ಟಾರ ಅವ್ರು ಈ ಥರ ಕೊಟ್ಟಾರ. ನಾವು ಈ ಥರ ಬರ್ಕೊಳ್ಳೋ ಮೊದಲು ಈ ಥರ ಬರ್ಕೊಂಡ್ಮೇಲೆ ಸಿ ಇಂದ ಝೆಡ್ ಆಗ್ಬೇಕಂದ್ರೆ -4 ಆಗೈತಿ, -3 ಆಗೈತಿ. ನೋಡ್ರಿ 1 2 3 -3 ಆಗೈತಿ. ಡಬ್ಲ್ಯೂ ಇಂದ ಎಫ್ ಆಗ್ಬೇಕಂದ್ರೆ ಜಾಸ್ತಿ ದೂರ ಐತಿ. ಹಾಗಾಗಿ ಮೈನಸ್ನು ಆಗಿಲ್ಲ, ಪ್ಲಸ್ನು ಆಗಿಲ್ಲ, ಆಪೋಸಿಟ್ ತಗೋರಿ. ಸಿ ಇಂದ ಝೆಡ್ ಆಗೈತಲ್ಲ, ಸಿ ಇಂದ ಝೆಡ್ ಐತಿ. ಸಿಗೆ ಆಪೋಸಿಟ್ ಎಕ್ಸ್ ಐತಿ. ಆ ಎಕ್ಸ್ಗೆ +2 ಮಾಡ್ರಿ, +2 ಮಾಡ್ರಿ. 1 2 ಝೆಡ್ ಬರುತ್ತೆ. ಆಪೋಸಿಟ್ ಇರ್ತಕ್ಕಂಥದಕ್ಕೆ +2 ಮಾಡಿದ್ರೆ ಝೆಡ್ ಬರ್ತದೆ. ಡಬ್ಲ್ಯೂಗೆ ಎಫ್ ಆಗೈತೆ ಅಂದ್ರೆ ಡಬ್ಲ್ಯೂಗೆ ಎಫ್ ಆಗೈತೆ ನೋಡಿ. ಡಬ್ಲ್ಯೂಗೆ ಡಿ ಆಪೋಸಿಟ್ ಇದ್ರೆ ಇದಕ್ಕೆ +2 ಮಾಡ್ರಿ. 1 2 ಏನಾಗೈತೆ ಅಂದ್ರೆ ಇಲ್ಲಿ ಆಪೋಸಿಟ್ ಇರ್ತಕ್ಕಂಥದಕ್ಕೆ ಏನಾಗ್ಯದ +2 ಆಗ್ಯದ. ಈಗ ಎಕ್ಸ್ ಆಗ್ಯದ ಅಂತಂದ್ರೆ ಇಲ್ಲೈತಿ. ಈಗ ವಿ ಆಪೋಸಿಟ್ ವಿಗೆ +2 ಮಾಡ್ಬೇಕು. ಮತ್ತೆ ನೆಕ್ಸ್ಟ್ 1 2 ಎಕ್ಸ್ ಬರ್ತದ. ಇದು ಕೂಡ ಏನಾಗೈತಿ ಆಪೋಸಿಟ್ ಆಗಿ ಸೇಮ್ ಅದೇ ಥರ ಬಂದೈತಿ ನೋಡಮ್ರಿ. ನೆಕ್ಸ್ಟ್ನೇದಕ್ಕೆ ಯಾವ ರೀತಿ ಬಂದೈತೆ ಅಂತ. ನೆಕ್ಸ್ಟ್ನೇದಕ್ಕೆ ಕೂಡ ಸೇಮೇ ಬಂದಿರುತ್ತೆ ನೋಡ್ರಿ. ಪಿಗೆ ಎಮ್ ಆಗೈತೆ ಅಂದ್ರೆ ಪಿ ಇಲ್ಲೈತಿ. ಪಿಗೆ ಕೆ ಆಪೋಸಿಟ್ ಇದ್ದು ಕೆಗೆ +2 ಮಾಡ್ರಿ. ಎಲ್ ಮತ್ತು ಎಮ್ಮು ಅಲ್ಲಿ ಕಾಣಿಸ್ತಾ ಇಲ್ಲ, ಸ್ವಲ್ಪ ಕಟ್ ಆಗೈತಿ. ಕೆ +2 ಆದ್ರೆ ಎಮ್ ಆಪೋಸಿಟ್ ವೈ. ನೆಕ್ಸ್ಟ್ ವೈ ಐತಿ. ವೈಗೆ ಡಿ ಆಗೈತಿ ಅಂದ್ರೆ ವೈಗೆ ಬಿ ಆಪೋಸಿಟ್ ಇರೋದ್ರಿಂದ ಬಿ ಇಂದ +2 ಮಾಡಿದ್ರೆ ಡಿ ಬರ್ತದೆ. ನೆಕ್ಸ್ಟ್ ಅದೇ ರೀತಿ ಟಿಗೆ ಏನಾಗೈತಿ, ಟಿಗೆ ಆಪೋಸಿಟ್ ಯಾವುದು, ಟಿಗೆ ಜಿ ಆಪೋಸಿಟ್ ಐತಿ. ಜಿಗೆ +2 ಮಾಡಿದ್ರೆ 1 2 ಐ ಆಗ್ತದೆ ನೋಡ್ರಿ, ಬಂದೈತಿ. ಅದೇ ರೀತಿ ಸೇಮ್ ಮಾಡಿಬಿಡೋದು. ನಾವು ಈಗ ಏನು ಮಾಡಿಬಿಡೋದು, ಸೇಮ್ ಮಾಡಿಬಿಡಮ್ರಂತ. ಕೆಗೆ ಆಪೋಸಿಟ್ ಯಾವ್ದೈತಿ ನೋಡ್ರಿ, ಕೆಗೆ ಆಪೋಸಿಟ್ ಪಿ ಐತಿ. ಪಿ ಇಂದ +2 ಮಾಡಮ್ರಿ ಇವಾಗ. 1 2 6 ಬಂತು ನೋಡ್ರಿ. ನೆಕ್ಸ್ಟ್ ಐಗೆ ಯಾವ್ದು ಆಪೋಸಿಟ್ ಐತಿ ನೋಡ್ರಿ, ಐಗೆ ಆಪೋಸಿಟ್ ಇರೋದು 6 ಐತಿ. ಈ 6 ಇಂದ +2 ಮಾಡಮ್ರಿ ಅಂತ ಇವಾಗ. 1 2 +2 ಮಾಡಿದ್ರೆ ಏನಾಗುತ್ತೆ, ಟಿ ಆಗ್ತದ. ನೆಕ್ಸ್ಟ್ ಇಲ್ಲಿ ಎಲ್ ಐತೆ. ಎಲ್ಲಿಂದ ಆಪೋಸಿಟ್ ಓ ಐತಿ, ಎಲ್ಗೆ ಆಪೋಸಿಟ್ ಓ ಐತಿ. ಈ ಓ ಇಂದ +2 ಮಾಡಿದ್ರೆ 1 2 ಕ್ಯೂ ಬರ್ತದೆ ನೋಡ್ರಿ. RTQ ಏನು ಬರ್ತದೆ ಇಲ್ಲೈತಿ. ಇದು ಕೂಡ ಬರಲ್ಲ, ಇದು ಕೂಡ ಬರಲ್ಲ, ಇದು ಕೂಡ ಬರಲ್ಲ. RTQ ಆಪ್ಷನ್ 2 ಸರಿ ಐತಿ ನೋಡ್ರಿ. ಇದನ್ನ ನೋಡ್ರಿ, ಇದು 78 23 24 45 76 34 75 ಇಷ್ಟೈತಿ ನೋಡ್ರಿ. ಅದು ಕಾಣಿಸ್ತಿಲ್ಲ, ಅದಕ್ಕೆ ಇಲ್ಲೈತಿ ಕ್ವಶನ್ ಇಲ್ಲೈತಿ. ಹೌ ಮೆನಿ ಮೆನ್ ಆರ್ ಡಾಕ್ಟರ್ಸ್ ಅಂತ ಐತಿ.
ಇಲ್ಲಿ ಮೆನ್ಗೂ ಮತ್ತು ಡಾಕ್ಟರ್ಗೂ ಸಂಬಂಧ ಇರಬೇಕು, ಎರಡೂ ಇರಬೇಕು. ಎಷ್ಟು ಜನ ಮೆನ್ಗಳು ಡಾಕ್ಟರ್ಸ್ಗಳಿದ್ದಾರೆ ಅಂತ ಇಂಗ್ಲೀಷಿಂದ ಕೇಳಿದಾರ. ಎರಡಕ್ಕೂ ಸಂಬಂಧ ಇರೋದಂತಂದ್ರೆ ನೋಡಲಿ, ಇದು ಮೆನ್ ಅಷ್ಟೈತಿ, ಡಾಕ್ಟರ್ ಅಲ್ಲ. ಇದು ಡಾಕ್ಟರ್ ಅಷ್ಟೈತಿ, ಮೆನ್ ಅಲ್ಲ. ಹಾಗಾಗಿ ಮೆನ್ಗೂ ಮತ್ತು ಡಾಕ್ಟರ್ಗೂ ಸಂಬಂಧ ಇರೋದು ಯಾವುದು? ಈ 23 ಮತ್ತು 24 ಐತಲ್ಲ, 23 ಮತ್ತು 24 ಐತಲ್ಲ, ಎರಡು ಸಂಬಂಧಪಟ್ಟವ. ಇವೆರಡನ್ನು ಕೂಡಿಸಿದ್ರೆ ಎಷ್ಟು ಬರ್ತದ? 47 ಬರ್ತದ. ಆಪ್ಷನ್ 1ದಾಗ ಐತಿ ಉತ್ತರ. ಮುಗೀತಿ ಇಷ್ಟೇ. ಇದನ್ನ ನೋಡ್ರಿ, ನೋಡಮ್ರಿ ಯಾವ ರೀತಿ ಅಂತಂತ ಐತಂತ. MFT NIS PLQ SON ಐತೆ. ನೆಕ್ಸ್ಟ್ WRJ ಐತೆ. ಅದ್ರ ನಂತರ ಏನು ಬರ್ಬೇಕು ಅನ್ನೋದು ನೋಡಮ್ರಿ. ಎಮ್ ಇಂದ ಎನ್ ಆಗೈತೆ ಅಂದ್ರೆ, +1 ಆಗೈತೆ ನೋಡ್ರಿ. ಇಲ್ಲಿ +1 ಆಗೈತಿ. ಎನ್ ಇಂದ ಪಿ ಆಗೈತೆ ನೋಡ್ರಿ. ನೆಕ್ಸ್ಟ್ ಎನ್ ಇಂದ ಪಿ 1 2, ಇಲ್ಲಿ +2 ಆಗೈತಿ ಇಲ್ಲಿ. ನೆಕ್ಸ್ಟ್ ಪಿ ಇಂದ ಎಸ್ 1 2 3 ಅಂದ್ರೆ ಇಲ್ಲಿ +3 ಆಗೈತಿ. ಅಂದ್ರೆ +1 +2 +3 ನೆಕ್ಸ್ಟ್ +4 ಆಗೈತಿ ನೋಡ್ರಿ. ಇಲ್ಲಿ ಎಸ್ ಇಂದ ನೋಡ್ರಿ 1 2 3 4 ಇದು ಕೂಡ +4 ಆಗೈತಿ. ಅಂದ್ರೆ ನೆಕ್ಸ್ಟ್ +5 ಆಗ್ಬೇಕು. +1 +2 +3 +4 +5. +5 ಅಂತಂದ್ರೆ ಡಬ್ಲ್ಯೂ ಇಂದ 1 2 3 4 5 ಬಿ ಬರ್ತದೆ ನೋಡ್ರಿ. ಇಲ್ಲಿ ಬಿ ಎಲ್ಲ ಕಡೆ ಬಿ ಐತಿ, ಆದರೆ ಆಪ್ಷನ್ 1ರಲ್ಲಿಲ್ಲ, ತೆಗೆದಾಕ್ಬಿಡ್ರಿ. ನೆಕ್ಸ್ಟ್ ಎಫ್ ನೋಡಮ್ರಿ. ಎಫ್ ಇಂದ ಐ ಏನಾಗೈತಿ ನೋಡ್ರಿ. ಎಫ್ ಇಂದ 1 2 3 +3 ಆಗೈತಿ. ಐ ಇಂದ ಎಲ್ 1 2 3 ಇದು ಕೂಡ ಏನಾಗೈತಿ +3 ಆಗೈತಿ. ನೆಕ್ಸ್ಟ್ ಎಲ್ಲಿಂದ ಓ ನೋಡಮ್ರಿ. ಎಲ್ಲಿಂದ ಓ ನೋಡ್ರಿ 1 2 3 ಇದು ಕೂಡ ಏನಾಗೈತಿ +3 ಆಗೈತಿ. ಅದು ಕೂಡ ಏನಾಗಿರುತ್ತೆ +3 ಆಗಿರುತ್ತೆ. ಓ ಇಂದ ಆರ್ ನೋಡ್ರಿ 1 2 3 ಇದು ಕೂಡ +3 ಆಗೈತಿ. ಆರಿಂದ +3 ಮಾಡೋಣ ಈಗ. 1 2 3 ಯು ಬರ್ತದೆ ನೋಡ್ರಿ. ಬಿ ಆದ್ಮೇಲೆ ಯು ಬರಬೇಕು. ಇಲ್ಲಿ ನೋಡ್ರಿ ಬಿ ಆದ್ಮೇಲೆ ವಿ ಬಂದೈತಿ. ಆಪ್ಷನ್ 3 ಇದು ಕೂಡ ಆಗಲ್ಲ. ನೆಕ್ಸ್ಟ್ ಬರ್ಬೇಕು, ಯಾವ್ದು ಬರ್ಬೇಕಂತ ಎಸ್ ನೋಡಮ್ಮ. ನೋಡ್ರಿ ಟಿ ಇಂದ ಎಸ್ ಅಂದ್ರೆ ಏನಾಗೈತಿ -1 ಆಗೈತಿ. ಇಲ್ಲಿ ಟಿ ಇಲ್ಲಿ ಐತಿ. ಟಿ ಇಂದ ಎಸ್ -1 ಆಗೈತಿ. ಇಲ್ಲಿ -1. ನೆಕ್ಸ್ಟ್ ಎಸ್ ಇಂದ ಕ್ಯೂ ಅಂದ್ರೆ -2 ಆಗೈತಿ ನೋಡ್ರಿ. 1 2 -2 ಆಗೈತಿ. ನೆಕ್ಸ್ಟ್ ಕ್ಯೂ ಇಂದ ಎನ್ ಅಂದ್ರೆ -3 ಆಗೈತಿ ನೋಡ್ರಿ. ಇಲ್ಲಿ ಕ್ಯೂ ಇಂದ ಎನ್ 1 2 3 -3 ಆಗೈತಿ. ಅಂದ್ರೆ ಏನಾಗೈತಿ ಅದು -3 -4 ಆಗ್ಬೇಕಲ್ಲ. ಕ್ಯೂ ಇಂದ ಎನ್ -3 ಐತಿ. ನೆಕ್ಸ್ಟ್ ಎನ್ ಇಂದ ಜೆ -4 ಆಗೈತಿ ನೋಡ್ರಿ. ಎನ್ ಇಂದ 1 2 3 4 -4 ಆಗೈತಿ. ಇದೇನಂತ -1 -2 -3 -4. ನೆಕ್ಸ್ಟ್ ಬರ್ಬೇಕಾದ್ರೆ -5 ಬರ್ಬೇಕು. ಜೆ ಇಂದ -5 1 2 3 4 ಅಂದ್ರೆ 4. ನೆಕ್ಸ್ಟ್ 5 ಇ ಬರುತ್ತೆ ನೋಡ್ರಿ. BUE ಎಲ್ಲೈತಿ? ಇದು BUP ಐತಿ. ಇದನ್ನ ಆಗಲ್ಲ. ಆಪ್ಷನ್ 2 ಐತಿ ನೋಡ್ರಿ. ಆಪ್ಷನ್ 2 ಸರಿ ಆಗ್ತದೆ ಅಷ್ಟೇ. ಇದನ್ನ ನೋಡ್ರಿ ಯಾವ್ದ್ರಲ್ಲಿ ಐತಿ ಚಿತ್ರ ಇದು. ನೋಡ್ರಿ 1 2 3 4 ಇಷ್ಟು ಗೆರೆ ಇರಲೇಬೇಕು ಕಂಪಲ್ಸರಿ. ಇಲ್ಲೈತಿ 1 2 ಇಲ್ಲಿಂದ ಇಲ್ಲಿಗೆಲ್ಲ ತೆಗೆದಾಕ್ಬಿಡೋಣ. ಇದನ್ನು ಕೂಡ ಇಲ್ಲಿ ನೋಡ್ರಿ ಇಲ್ಲಿಂದ ಇಲ್ಲಿಗೆಲ್ಲ ಇದನ್ನು ಹೋಗ್ತಾ. ನೆಕ್ಸ್ಟ್ ಇಲ್ಲಿ ನೋಡ್ರಿ ಇದು ಕಟ್ ಆಗೈತಿ. ಇಲ್ಲಿ ಬರ್ಬೇಕಾದ್ರೆ ಕಟ್ ಆಗೈತಿ. ಆಪ್ಷನ್ 4 ಹೋಗುತ್ತಾ. ಆಪ್ಷನ್ 3 ಸರಿ ಐತಿ. ಇಲ್ಲಿ ಬಂದೈತಿ ನೋಡ್ರಿ. ಆಪ್ಷನ್ 3 ಸರಿ ಐತಿ.
ಇದನ್ನ ಮಾಡ್ರಿ, ಈಸಿ ಐತಿ ನೋಡ್ರಿ. 35ರಿಂದ 38 ಅಂದ್ರ +3 ಆಗೈತಿ. 38ರಿಂದ 43 ಅಂದ್ರ +5 ಆಗೈತಿ. 43ರಿಂದ 50 ಅಂದ್ರ +7 ಆಗೈತಿ. 50ರಿಂದ 59 ಅಂದ್ರ +9 ಆಗೈತಿ. ನೆಕ್ಸ್ಟ್ ಏನಾಗ್ಬೇಕು ಅನ್ನೋದು ನೋಡ್ರಿ. ಇಲ್ಲಿ ನೋಡ್ರಿ, ಇಲ್ಲಿರ್ತಕ್ಕಂಥ ಎಲ್ಲಷ್ಟು ಏನಾಗೈತೆ, ಬೆಸ ಸಂಖ್ಯೆಗಳಾಗ್ಯಾವ. ಎಲ್ಲಾನು ಏನಾಗ್ಯಾವ, ಬೆಸ ಸಂಖ್ಯೆಗಳಾಗ್ಯಾವ. ಈ ಬೆಸ ಸಂಖ್ಯೆಗಳು ಮೊದಲನೇದಾಗಿ 3 ಬಂದೈತಿ, ಅದಂತರ 5, 5 ಆದ್ಮೇಲೆ 7, 7 ಆದ್ಮೇಲೆ 9, 9 ನಂತರ ಏನ್ ಬರ್ಬೇಕು, 11 ಬರ್ಬೇಕು. ಈ 59ಕ್ಕ 11ನ ಪ್ಲಸ್ ಮಾಡಿದ್ರ 70 ಬರ್ತದ. 70 ಆಪ್ಷನ್ 4 ದಾಗ ಐತಿ. ಸರಿ, ಇದೇ ಉತ್ತರ. ಇದನ್ನ ನೋಡ್ರಿ. ಇದನ್ನ ನೋಡ್ರಿ ಏನಾಗೈತಂತ. ನೋಡಮ್ರಿ. ಇಲ್ಲಿ ನೋಡ್ರಿ, ಇಲ್ಲಿ ಗಮನಿಸ್ರಿ ಏನಾಗೈತಂತ. 34 ಐತಲ್ಲ, ಈ 34 ಯಾವ್ದೋ ಸ್ಕ್ವೇರ್ಗೆ ಹತ್ರ ಐತಿ. 36 ಆಗಿದ್ರೆ 36 ಹತ್ರ 6 ಸ್ಕ್ವೇರ್ ಆತತ್ತ. 6 ಸ್ಕ್ವೇರ್ಗೆ 36 - 2 ಆದ್ರ 34. ನೆಕ್ಸ್ಟ್ ಏನಾಗ್ತದೆ ನೋಡ್ರಿ, ಈ 47 ಐತಿ ನೋಡ್ರಿ. 47 7 ಸ್ಕ್ವೇರ್ ನೋಡ್ರಿ. 6 ಸ್ಕ್ವೇರ್ ತಗೋರಿ. 36 - 2 ಮಾಡಿದ್ರ 34. ನೆಕ್ಸ್ಟ್ 7 ಸ್ಕ್ವೇರ್ ತಗೋರಿ. 7 ಸ್ಕ್ವೇರ್ 49 -2 ಮಾಡಿದ್ರ -2 ನೆಕ್ಸ್ಟ್ 8 ಸ್ಕ್ವೇರ್ ತಗೋರಿ. 64 -2 ಮಾಡಿದ್ರ 62. ನೆಕ್ಸ್ಟ್ ಅದೇ ಆಗೈತಿ ನೋಡ್ರಿ. ನೆಕ್ಸ್ಟ್ ಕೂಡ ಏನಾಗೈತಿ, ಅದೇ ಆಗೈತಿ. ಹೆಂಗೈತಿ ನೋಡ್ರಿ, ಇಲ್ಲಿ 119 ಐತಿ. 119 11 ಸ್ಕ್ವೇರ್ ತಗೋರಿ. 11 ಸ್ಕ್ವೇರ್ 121 -2 ಮಾಡ್ರಿ 119 ಬರ್ತದ. ನೆಕ್ಸ್ಟ್ 12 ಸ್ಕ್ವೇರ್ ತಗೋರಿ. 12 ಸ್ಕ್ವೇರ್ 144 -2 142 ಐತಿ. 142 ಬಂದೈತಿ. ನೆಕ್ಸ್ಟ್ 13 ಸ್ಕ್ವೇರ್ 169 -2 167 ಐತಿ ನೋಡ್ರಿ. ಅಂದ್ರೆ ಇರ್ತಕ್ಕಂಥ ಸ್ಕ್ವೇರ್ಗೆ -2 ಆಗೈತಿ. ಇರೋ ಸ್ಕ್ವೇರ್ಗೆ -2 ಆಗಿ ಅಲ್ಲಿ ಅವ್ರು ಮಾಡ್ಯಾರ. ನೋಡ್ರಿ, ಇಲ್ಲಿ ಕೊಟ್ಟಿರ್ತಕ್ಕಂಥ ಸಂಖ್ಯೆಗಳಿಗೆ +2 ಮಾಡಿಗಿಸಿದ ಸ್ಕ್ವೇರ್ ನೋಡಮ್ರ. ನಾವು +2 ಮಾಡಿಗಿಸಿದ ಸ್ಕ್ವೇರ್ ನೋಡಮ್ರಿ. 27ಕ್ಕೆ +2 ಮಾಡಿದ್ರೆ 29 ಆಗ್ತದ. ಇದು 29 ಯಾವ್ದು ಸ್ಕ್ವೇರ್ ಅಲ್ಲ, ಹಾಗಾಗಿ ಇದನ್ನ ತೆಗೆದಾಕ್ಬಿಡ್ತೀನಿ ನಾನು. ಇಲ್ಲಿ 48ಕ್ಕೆ +2 ಮಾಡಿದ್ರೆ 50 ಆಗ್ತದ. 50 ಯಾವ್ದು ಸ್ಕ್ವೇರ್ ಅಲ್ಲ, 50 ಕೂಡ ತೆಗೆದಾಕ್ತೀನಿ ನಾನು. 64 ಡೈರೆಕ್ಟ್ ಆಗಿ ಸ್ಕ್ವೇರ್ನೇ ಕೊಟ್ಬಿಟ್ಟಾರ ಅವರು. ಅದಕ್ಕೆ ಸ್ಕ್ವೇರ್ಗೆ ಏನಾಗಬೇಕು, +2 ಮಾಡ್ಬೇಕಂತ ಹೇಳಿದ್ನಿ ನಾನು. ಅದೇನಾಗುತ್ತೆ, ಮೈನಸ್ ಆಗಿ ಕೊಟ್ಟಿರ್ತಾರ ಅವರು. ಇಲ್ಲಿ 62 ಏನಾದ್ರು ಕೊಟ್ಟಿದ್ರ 8 ಸ್ಕ್ವೇರ್ ಆಗಿರ್ತಿತ್ತು. 8 ಸ್ಕ್ವೇರ್ ಆಗಿ 64ಕ್ಕೆ -2 ಆಗಿರ್ತಿತ್ತು. ಹಾಗಾಗಿ ಆಪ್ಷನ್ 3 ಕೂಡ ಆಗಲ್ಲ, ಆಪ್ಷನ್ 4 ಆಗ್ತದ. ಆಪ್ಷನ್ 4 ನೋಡ್ತೀರಾ, ನೋಡಮ್ರಿ. ಇಲ್ಲಿ ಮೊದಲ 79 ಕೊಟ್ರ 9 ಸ್ಕ್ವೇರ್ 81 -2 79 ಆಗ್ತದ. ನೆಕ್ಸ್ಟ್ ಇಲ್ಲಿ 98 ಕೊಟ್ರ 10 ಸ್ಕ್ವೇರ್ 100 -2 98 ಆಗ್ತದ. ನೆಕ್ಸ್ಟ್ 119 ಕೊಟ್ರ 11 ಸ್ಕ್ವೇರ್. ಇಲ್ಲಿ ನೋಡ್ರಿ, ಇಲ್ಲಿ ನೋಡಿರೋ ಥರನೇ 121 -2 119 ಕೊಟ್ರ ನೋಡ್ರಿ. ಆಪ್ಷನ್ 4 ಸರಿ ಐತಿ. ಇದನ್ನ ನೋಡ್ರಿ.
ಫೈಂಡ್ ದ ಲೆಟರ್ ಆನ್ ದ ಫೇಸ್ ಆಫ್ ಅಪೋಸಿಟ್ ಟು ಆರ್ ಅಂತ ಕೊಟ್ಟಿದ್ದಾರೆ. ಆರ್ಗೆ ಅಪೋಸಿಟ್ ಆಗಿರ್ತಕ್ಕಂಥದ್ದು ಯಾವ್ದಾವುದು? ಪಿ ಕ್ಯೂ ಆರ್ ಎಸ್ ಟಿ ಯು ಯಾವ್ದಾವ ಇಲ್ಲಿ? ಪಿ ಕ್ಯೂ ಆರ್ ಎಸ್ ಟಿ ಯು ಕೊಟ್ಟು ಗಡಿಯಾರದ ದಿಕ್ಕಿನಲ್ಲಾದ್ರೂ ತಗೊಳ್ರಿ ಒಂದು, ಇಲ್ಲ ಗಡಿಯಾರದ ವಿರುದ್ಧ ದಿಕ್ಕಿನಲ್ಲಾದ್ರೂ ತಗೊಳ್ರಿ. ಇದನ್ನೇನಾದ್ರೂ ಗಡಿಯಾರದ ದಿಕ್ಕಿನಲ್ಲಿ ತಗೊಂಡ್ರ ಇದನ್ನು ಕೂಡ ಗಡಿಯಾರದ ದಿಕ್ಕಿನಲ್ಲೇ ತಗೋಬೇಕು. ಇದನ್ನೇನಾದ್ರೂ ಗಡಿಯಾರದ ವಿರುದ್ಧ ದಿಕ್ಕಿನಲ್ಲಿ ತಗೊಂಡ್ರ ಇದನ್ನು ಕೂಡ ಏನಾಗಬೇಕು? ಗಡಿಯಾರದ ವಿರುದ್ಧ ದಿಕ್ಕಿನಲ್ಲೇ ತಗೋಬೇಕು. ಎರಡು ಕೂಡ ಒಂದೇ ದಿಕ್ಕಿನಲ್ಲಿ ತಗೋಬೇಕು. ಇದನ್ನ ಹಿಂಗ್ ತಗೊಂಡು ಇದನ್ನ ಹಿಂಗ್ ತಗೊಂತೀನಂದ್ರ ಆಗಲ್ಲ, ಉತ್ತರ ಬರಲ್ಲ. ಹಾಗಾಗಿ ಎರಡನ್ನು ಒಂದೇ ತಗೊಂತೀನಿ. ನಾನು ಗಡಿಯಾರದ ದಿಕ್ಕಿನಲ್ಲಿ ತಗೊಂತೀನಿ. ಎರಡಲ್ಲ ಕಾಮನ್ ಇರೋದು ಆರ್ ಐತಿ, ಆರಿಂದನೇ ತಗೊಳಂಬ್ರಂತ, ಆರಿಂದನೇ ತಗೊಳಂಬ್ರಂತ. ಸೇಮ್ ಈ ತರ ನೋಡ್ರಿ, ಆರ್ಗೆ ಆರ್ ಆಪೋಸಿಟ್ ಐತೆ ಇಲ್ಲಿ, ಆರ್ ಪಿ ಟಿ ಐತಿ, ಆರ್ ಪಿ ಟಿ ಐತಿ ನೋಡ್ರಿ. ಆರ್ ಕ್ಯೂ ಯು ಐತಿ, ಆರ್ ಕ್ಯೂ ಯು. ಪಿಗೆ ಕ್ಯೂ ಆಪೋಸಿಟ್ ಆಗ್ತದ, ಟಿಗೆ ಯು ಆಪೋಸಿಟ್ ಆಗ್ತದ, ಆರ್ಗೆ ಇಲ್ಲಿ ಉಳಿದಿರೋದು ಒಂದೇ ಎಸ್ ಆಪೋಸಿಟ್ ಆಗ್ತದೆ ನೋಡ್ರಿ. ಪಿಗೆ ಯಾವ್ದು ಆಪೋಸಿಟ್ ಐತೆ ಅಂತಂದ್ರೆ ಪಿಗೆ ಕ್ಯೂ ಆಪೋಸಿಟ್ ಐತೆ, ಟಿಗೆ ಯು ಆಪೋಸಿಟ್ ಐತಿ, ಇವೆರಡು ಆಪೋಸಿಟ್. ಅದೇ ರೀತಿ ಆರ್ಗೆ ಉಳಿದಿರೋದು ಒಂದೇ ಎಸ್ ಆಪೋಸಿಟ್ ಐತಿ, ಎಸ್ ಆಪ್ಷನ್ 4 ದಾಗ ಐತಿ. ಇದೇ ಸರಿ ಐತಿ ನೋಡ್ರಿ ಉತ್ತರ. ಇದನ್ನ ನೋಡ್ರಿ, ಸಂಖ್ಯೆಗಳನ್ನ ಚೇಂಜ್ ಮಾಡಿ 50 ಬರಬೇಕು. ಮೊದಲನೇದಾಗಿ 5 ಮತ್ತು 4 ಚೇಂಜ್ ಮಾಡ್ತೀನಿ. ಈ ಜಾಗಕ್ಕೆ ನಾನು ಏನಾಗ್ತೀನಿ, ಈ ಜಾಗಕ್ಕೆ 5 ಹಾಕ್ತೀನಿ, 5ರ ಜಾಗಕ್ಕೆ ನಾನು 4 ಹಾಕ್ತೀನಿ. ನೋಡಮ್ರಿ, 24 ಡಿವೈಡೆಡ್ ಬೈ 3 ಮೈನಸ್ 5 ಇಂಟು 2 ಪ್ಲಸ್ 6 ಇಂಟು 4 ಪ್ಲಸ್ 12 ಈಕ್ವಲ್ ಟು 50. ಈ ಥರ ಬರ್ಕೊಂತೀವಿ. ಮೊದಲನಾಗಿ ಡಿವಿಷನ್ ಮಾಡೋಣಂತ. 3 8 24, 3 8 24 ಆಯ್ತು. ಅಷ್ಟೇ ಬಿಟ್ಟು ಉಳಿದಿರೋದನ್ನೆಲ್ಲ ಸೇಮ್ ಬರ್ಕೊಂತೀನಿ. ನೆಕ್ಸ್ಟ್ ಏನು ಮಾಡಬೇಕು? ಬೋರ್ಡ್ ಮಾಸ್ಟರ್ ಪ್ರಕಾರ ಏನು ಮಾಡಬೇಕು? ಇಂಟು ಮಾಡಬೇಕು. ಇಂಟು ಮಾಡಮ್ರಂತ 5 2 10, 6 4 24. ಏನು ಮಾಡಮ್ರಿ? ಪ್ಲಸ್ ಇರೋದನ್ನೆಲ್ಲ ಏನು ಮಾಡಮ್ರಿ? ಒಂದು ಕಡೆ ತೊಗೊಂಬ್ರಿ, ಮೈನಸ್ ಇರೋದು ಒಂದು ಕಡೆ ಹಾಕಮ್ರಂತ. 8 ಪ್ಲಸ್ 24 ಪ್ಲಸ್ 12 ಮೈನಸ್ 10. ನೋಡ್ರಿ, ಇಷ್ಟನ್ನು ಕೂಡಿಸಿದ್ರು ಕೂಡ ಏನಾಗಲ್ಲ? 50 ಆಗಲ್ಲ. ಇಷ್ಟನ್ನು ಕೂಡಿಸಿದ್ರು ಕೂಡ 50 ಆಗಲ್ಲ. ಅದು ನಮಗೆ ಬರ್ಬೇಕಾಗಿರೋ ಉತ್ತರ ಈ 10ನ ಕಳೆದ್ರು ಕೂಡ ಮೈನಸ್ ಬರಬೇಕು. ಹಾಗಾಗಿ ಆಪ್ಷನ್ 1 ಬರಲ್ಲ. ಏನು ಮಾಡಮ್ರಿ? ನೆಕ್ಸ್ಟ್ ಆಪ್ಷನ್ 2 ದಾಗ ಏನೈತಿ? 4 ಮತ್ತು 3 ಐತಲ್ಲ, ಈ 3ರ ಜಾಗಕ್ಕೆ ನಾನು 4 ಹಾಕ್ತೀನಿ, ಈ 4 ಜಾಗಕ್ಕೆ ಏನಾಗ್ತೀನಿ? 3 ಹಾಕ್ತೀನಿ. ನೋಡಮ್ರಿ, 24 ಡಿವೈಡೆಡ್ ಬೈ 4 ಮೈನಸ್ 3 ಇಂಟು 2 ಪ್ಲಸ್ 6 ಇಂಟು 5 ಪ್ಲಸ್ 12 50. 4 1 4, 4 6 24, 6 ಬರ್ತಾ ಮೈನಸ್ 3 ಇಂಟು 2 ಪ್ಲಸ್ 6 ಇಂಟು 5 ಪ್ಲಸ್ 12 ಈಕ್ವಲ್ ಟು 50. ಇದನ್ನ ಇವಾಗ ನೆಕ್ಸ್ಟ್ ಮಲ್ಟಿಪ್ಲಿಕೇಶನ್ ಮಾಡಮ್ರಿ. 3 2 6, 6 5 30 ಪ್ಲಸ್ 12. ಪ್ಲಸ್ ಇರೋದೆಲ್ಲ ಈ ಕಡೆ ತೊಗೊತೀನಿ. ಇವಾಗ 6 ಪ್ಲಸ್ 30 ಪ್ಲಸ್ 12 ಮೈನಸ್ 6 ಈಕ್ವಲ್ ಟು 50. ನೋಡ್ರಿ, 30ಕ್ಕೆ 12 ಕೂಡಿಸಿದ್ರೆ 42 ಆಗ್ತದೆ. 42ಕ್ಕೆ 6 ಕೂಡಿಸಿದ್ರೆ ಎಷ್ಟಾಗ್ತದೆ ಅಂದ್ರೆ 48 ಆಗ್ತದೆ. ಈ 48ರಲ್ಲಿ ಮೈನಸ್ 6ನ ಕಳೆದ್ರೆ 50 ಬರಂಗಿಲ್ಲ. ಹಾಗಾಗಿ ಆಪ್ಷನ್ 2 ಕೂಡ ತೆಗೆದಾಕ್ತೀನಿ ನಾನು. ನೆಕ್ಸ್ಟ್ ನೋಡಮ್ರಿ, ಇದು ಕೂಡ ಆಗಲ್ಲ, ಇದು ಕೂಡ ಆಗಲ್ಲ. ಆಪ್ಷನ್ 3 ನೋಡಮ್ರಿ. 24 ಇರೋ ಜಾಗಕ್ಕೆ 12 ಹಾಕ್ತೀನಿ, 12ರ ಜಾಗಕ್ಕೆ 24 ಹಾಕ್ತೀನಿ. ಇಲ್ಲಿ 12 ಹಾಕ್ತೀನಿ ನಾನು, ಇಲ್ಲಿ 24 ಹಾಕ್ತೀನಿ.
12 ಡಿವೈಡೆಡ್ ಬೈ 3 ಮೈನಸ್ 4 ಇಂಟು 2 ಪ್ಲಸ್ 6 ಇಂಟು 5 ಪ್ಲಸ್ 24 50 ಈ ಥರ ಆಯ್ತಾ ನೋಡ್ರಿ 3 1 3 3 4 12 4 ಮೈನಸ್ 4 ಇಂಟು 2 ಪ್ಲಸ್ 6 ಇಂಟು 5 ಪ್ಲಸ್ 24 ಇಸ್ಕ್ವಲ್ ಟು 50 ಇಂಟು ಮಾಡಮ್ರಿ ಇವಾಗ 4 ಮೈನಸ್ 4 2 ಪ್ಲಸ್ 6 30 ಪ್ಲಸ್ 24 50 ಪ್ಲಸ್ ಇರೋದನ್ನೆಲ್ಲ ಒಂದು ಕಡೆ ತೊಗೊತೀನಿ ಈಗ 4 ಪ್ಲಸ್ 8 ಇದು ಮೈನಸ್ 8 ಐತಿ ಇದನ್ನ ತೊಗೊಳ್ಳೋದಿಲ್ಲ 30 ಪ್ಲಸ್ 24 ಈ ಮೈನಸ್ 8 ಇರೋದನ್ನ ನಾನು ಮಾಡ್ಬೇಕು ಈ ಕಡೆ ಹಾಕಿಂತೀನಿ 50 ಆಗುತ್ತಾ 50 ನೋಡಿರಿ 30ಕ್ಕೆ 24 ಸೇರಿಸಿದ್ರೆ 54 ಆಗ್ತದೆ 30ಕ್ಕೆ 24 ಸೇರಿಸಿದ್ರೆ 54 ಈ 54ಕ್ಕೆ 4 ಸೇರಿಸಿದ್ರೆ 58 ಆಗ್ತದೆ ಮೈನಸ್ 58ರಲ್ಲಿ ಮೈನಸ್ 8 ಮಾಡಿದ್ರೆ 50 ಬಂದೇ ಬರ್ತದೆ ಉತ್ತರ 50 ಆಪ್ಷನ್ 3 ಸರಿ ಐತಿ ನೋಡ್ರಿ ಇದನ್ನ ಟ್ರೈ ಮಾಡ್ರಿ ನಿಧಾನಕ್ಕೆ ನಿಮ್ಗೆ ಯಾವ ಮೆಥಡ್ ಬರ್ತದೋ ನಿಧಾನಕ್ಕೆ ಗುಣಾಕಾರ ಮಾಡಿ ಭಾಗಾಕಾರ ಮಾಡ್ರಿ ಏನೋ ಒಂದು ಮಾಡ್ರಿ ನಿಮ್ಗೆ ಹೆಂಗೆ ಬರ್ತದೆ ಹಂಗೆ ಮಾಡ್ರಿ ಹೊಸ ಟ್ರಿಕ್ಗಳನ್ನ ಕಲಿಯಕ್ಕೆ ಹೋಗಿ ನಿಮಗೆ ಗೊತ್ತಿರೋ ಟ್ರಿಕ್ಗಳನ್ನ ಮರೆತು ಆಮೇಲೆ ಅದು ಕೂಡ ಬರಲ್ಲ ಇದು ಕೂಡ ಬರಲ್ಲ ಹಬ್ಬ ಅಂದರೆ ಜಾಸ್ತಿ ದಿನ ನೆನಪುಳಿಯಲ್ಲ ಹೊಸ ಹೊಸ ಕಲಿಯಕ್ಕೆ ಹೋಗ್ರಿ ಇವಾಗ ಕಲಿಯಕ್ಕೆ ಹೋಗ್ರಿ ಮೊದಲೇ ಕಲ್ತಿದ್ರೆ ಏನಾದರೂ ಆಗ್ತಿತ್ತು ಇಂಟರ್ಚೇಂಜ್ ಮಾಡಬೇಕು ಚಿಹ್ನೆಗಳನ್ನ ಪ್ಲಸ್ ಇರೋ ಜಾಗಕ್ಕೆ ಮೈನಸ್ಸು ಮೈನಸ್ ಇರೋ ಜಾಗಕ್ಕೆ ಏನು ಮಾಡಬೇಕು ಪ್ಲಸ್ ಹಾಕ್ಬೇಕು ಇಂಟು ಇರೋ ಜಾಗಕ್ಕೆ ಡಿವಿಷನ್ ಇರೋ ಜಾಗಕ್ಕೆ ಏನು ಮಾಡ್ತೀರಿ ಇಂಟು ಹಾಕ್ತೀರಿ ನೋಡ್ತೀರಿ ಈಗ 321 ಮೈನಸ್ ಇರೋ ಜಾಗಕ್ಕೆ ಪ್ಲಸ್ 371 ಡಿವಿಷನ್ ಇರೋ ಜಾಗಕ್ಕೆ ಇಂಟು 22 ಪ್ಲಸ್ ಇರೋ ಜಾಗಕ್ಕೆ ಮೈನಸ್ 216 ಮೈನಸ್ ಇಂಟು ಇರೋ ಜಾಗಕ್ಕೆ ನಾನು ಡಿವಿಷನ್ ಹಾಕ್ತೀನಿ ಉತ್ತರ ಎಷ್ಟು ಬರುತ್ತೆ ನೋಡಮ್ರಿ ಫಸ್ಟ್ ಡಿವಿಷನ್ ಮಾಡೋಣ 6 1 6 6 3 18 6 3 18 ಇನ್ನು 3 ಉಳಿತದ 36 ಆಗ್ತದ 36 ಅಂತಂದ್ರೆ 6 6 36 6 36 216 ಆಗ್ತದ 321 ಪ್ಲಸ್ 371 ಇಂಟು 22 ಮೈನಸ್ 36 ಏನು ಮಾಡೋಣ ಇವಾಗ ಗುಣಾಕಾರ ಮಾಡಬೇಕು 22 ಇಂಟು 371 ನೋಡ್ರಿ 2 1 2 2 ಒಳ್ಳೆ 14ಕ್ಕೆ 4 ಕೈಲ 1 2 3 6 ಕೈಲ 1 7 ಆಗ್ತದೆ ಇದು ಕೂಡ ಸೇಮ್ ಬರ್ತದೆ 2ರಿಂದ ಗುಣಾಕಾರ ಮಾಡಿದ್ರೆ 2 1 2 2 ಒಳ್ಳೆ 14ಕ್ಕೆ 4 ಕೈಲ 1 2 3 6 ಕೈಲ 1 7 ಬರ್ತದೆ ನೋಡ್ರಿ 2 4ಕ್ಕೆ 2 ಸೇರಿಸಿದ್ರೆ 6 7ಕ್ಕೆ 4 ಸೇರಿಸಿದ್ರೆ 11 7ಕ್ಕೆ 1 ಸೇರಿಸಿದ್ರೆ 8 ಎಷ್ಟು ಬಂತು 8162 ಬಂತು 321 ಪ್ಲಸ್ 8162 ಮೈನಸ್ 36 ಈ 8162ಕ್ಕೆ 321 ಕಳೆದ್ರೆ 321 ಕೂಡಿಸ್ಬೇಕೀಗ 321ನ ಕೂಡಿಸ್ಬೇಕು ಎಷ್ಟು ಬರುತ್ತೆ ನೋಡ್ರಿ 8483 ಬಂತು ಎಷ್ಟು 8483 ಇದಕ್ಕೆ 36ನ ಕಳೆದ್ರೆ 8447 ಬರುತ್ತೆ ನೋಡ್ರಿ ಈಗ 36ನ ಕಳೀರಿ 13ರಲ್ಲಿ 6 ಹೋದ್ರೆ ಎಷ್ಟು 13ರಲ್ಲಿ 6 ಹೋದ್ರೆ 7 ಬರ್ತದ ಈ 7ರಲ್ಲಿ 3 ಹೋದ್ರೆ 4 ಬರ್ತದ 4ಕ್ಕೆ 4 8ಕ್ಕೆ 8 8447 ಆಪ್ಷನ್ 4 ಸರಿಯಾಗೈತೆ ನೋಡ್ರಿ ಇದು ನೋಡ್ರಿ
ನೋಡಮ್ರಿ ಇಲ್ಲಿ ಪ್ಲಸ್ ಏನಂತ ಮೀನಿಂಗ್ ಕೊಡ್ತೈತೆ ಅಂತಂದ್ರ ಏನಾಗ್ತದೆ ಬೇಕಾ, ಪ್ಲಸ್ ಏನಂತ ಮೀನಿಂಗ್ ಕೊಡ್ತೈತೆ ಅಂತಂದ್ರ ಸನ್ ಅನ್ನೋ ಮೀನಿಂಗ್ ಕೊಡ್ತೈತಿ. ಸನ್ ಅನ್ನೋ ಮೀನಿಂಗ್ ಕೊಡ್ತೈತಿ. ಈ ಮೈನಸ್ ಏನಂತ ಮೀನಿಂಗ್ ಕೊಡ್ತಂದ್ರ ಸಿಸ್ಟರ್ ಅನ್ನೋ ಮೀನಿಂಗ್ ಕೊಡ್ತೈತಿ. ಇಂಟು ಏನಂತ ಮೀನಿಂಗ್ ಕೊಡ್ತೈತಿ ಅಂದ್ರ ಬ್ರದರ್ ಅನ್ನೋ ಮೀನಿಂಗ್ ಕೊಡತೈತಿ. ಡಿವಿಷನ್ ಅಂತಂದ್ರ ಮದರ್ ಅನ್ನೋ ಮೀನಿಂಗ್ ಕೊಡಕತೈತಿ. ನೋಡಮ್ರಿ ಪಿ ಡಿವಿಷನ್ ಕ್ಯೂ ಅಂತ ಐತಿ. ಡಿವಿಷನ್ ಏನಂತ ಮೀನಿಂಗ್ ಕೊಡಕತೈತಿ ಅಂತ ಹೇಳಿದೆ ನಾನು, ಮದರ್ ಅನ್ನೋ ಮೀನಿಂಗ್ ಕೊಡಕತೈತಿ. ಪಿ ಈಸ್ ದ ಮದರ್ ಆಫ್ ಕ್ಯೂ ಬರ್ತದೆ ನೋಡ್ರಿ. ನೆಕ್ಸ್ಟ್ ಕ್ಯೂ ಇಂಟು ಆರ್ ಐತಿ, ಇದಾಯ್ತು. ನೆಕ್ಸ್ಟ್ ಕ್ಯೂ ಇಂಟು ಆರ್ ಮಾಡಬೇಕು. ಈ ಬಾಕ್ಸ್ ಅಲ್ಲಿ ಇರೋದನ್ನ ಏನಂತ ಮಾಡೋಣ ನಾವು, ಮೆನ್ ಅಂತ ಮಾಡೋಣ. ಸರ್ಕಲ್ ಅಲ್ಲಿ ಇರೋದು ವುಮೆನ್ ಅಂತ ಮಾಡೋಣ. ನೆಕ್ಸ್ಟ್ ಕ್ಯೂ ಇಂಟು ಆರ್ ಐತಿ. ಇಂಟು ಏನ್ ಮೀನಿಂಗ್ ಕೊಡಕತ್ತೈತಿ, ಬ್ರದರ್ ಅನ್ನೋ ಮೀನಿಂಗ್ ಕೊಡಕತ್ತೈತಿ. ಕ್ಯೂ ಇಸ್ ದ ಬ್ರದರ್ ಆಫ್ ಆರ್ ಆಗ್ತದೆ. ನೆಕ್ಸ್ಟ್ ಆರ್ ಮೈನಸ್ ಎಂ ಅಂತ ಐತಿ. ಮೈನಸ್ ಏನಂತ ಮೀನಿಂಗ್ ಕೊಡಕತ್ತೈತಿ, ಸಿಸ್ಟರ್ ಅನ್ನೋ ಮೀನಿಂಗ್ ಕೊಡಕತ್ತೈತಿ. ಆರ್ ಇಸ್ ದ ಸಿಸ್ಟರ್ ಆಫ್ ಎಂ ಅಂತ ಬರ್ತೈತಿ. ನೆಕ್ಸ್ಟ್ ಎಂ ಪ್ಲಸ್ ಟಿ ಐತಿ. ಪ್ಲಸ್ ಏನಂತ ಮೀನಿಂಗ್ ಕೊಡಕ್ತದ, ಎಂ ಇಸ್ ದ ಸನ್ ಆಫ್ ಟಿ. ಎಂ ಇಸ್ ದ ಸನ್ ಆಫ್ ಟಿ. ಟಿ ಮೆನ್ ಆಗ್ತದ. ಯಾಕಂತಂದ್ರೆ ಎಮ್ ಆರ್ಗೆ ಸಿಸ್ಟರ್, ಆರ್ ಕ್ಯೂಗೆ ಸಿಸ್ಟರ್ ಆಗ್ತದೆ. ಎಮ್ ಆರ್ಗೆ ಬ್ರದರ್ ಆಗ್ತದ, ಆರ್ ಕ್ಯೂಗೆ ಸಿಸ್ಟರು, ಕ್ಯೂ ಪಿಗೆ ಸನ್ ಆಗಿರೋದ್ರಿಂದ ಇವರೆಲ್ಲ ಅಣ್ಣ ತಮ್ಮ ಅಕ್ಕ ತಂಗಿಗಳಾಗಿರ್ತಾರ. ಇವರಿಬ್ರು ಗಂಡ ಹೆಂಡತಿ. ಅಂದ್ರೆ ಇಲ್ಲೇನಾಗಿರ್ತದೆ, ಟಿ ಪಿಗೆ ಏನ್ ರಿಲೇಟೆಡ್ ಅಂತ. ಈ ಟಿ ಐತಲ್ಲ, ಪಿಗೆ ಯಾವ ರೀತಿ ಸಂಬಂಧ ಅಂತ ಕೇಳಿದಾರ. ಟಿ ಪಿಗೆ ಏನಾಗ್ತದ, ಹಸ್ಬೆಂಡ್ ಆಗ್ತದ. ಆಪ್ಷನ್ 4 ಐತಿ ನೋಡ್ರಿ, ಇದೆ ಸರಿ ಐತಿ ಉತ್ತರ. ಇದನ್ನ ನೋಡ್ರಿ, ಅವ್ರು ಕೇಳಿದ್ರೆ ಯಾವ್ದಕ್ಕೆ ಕೇಳಿದ್ರ, ಫೈಂಡ್ ದ ಲೆಟರ್ ಆನ್ ದ ಫೇಸ್ ಆಪೋಸಿಟ್ ಟು ಎಸ್ ಅಂತ ಕೇಳಿದಾರೆ. ಎಸ್ಗೆ ಆಪೋಸಿಟ್ ಯಾವ್ದಕ್ಕೆ ಅಂತ ಕೇಳಿದಾರ. ಅವಾಗಲೇ ಮಾಡಿದ್ವಲ್ಲ, ಸೇಮ್ ಅದೇ ರೀತಿ ತಗೊಳಂಬ್ರಂತ. ಇಲ್ಲಿ ಎರಡಲ್ಲಿ ಕಾಮನ್ ಇರೋದು ಯಾವುದು, ಆರ್ ಕಾಮನ್ ಐತಿ. ಕ್ಲಾಕ್ ವೈಸ್ ತಗೊಂಡಿನಿ. ಆರ್ಗೆ ಆರ್ ಎಂ ಎ ತಗೊಂಡಿದ್ದೀನಿ. ಆರ್ ಎಂ ಎ ತಗೊಂಡಿದ್ದೀನಿ. ಆರ್ ವೈ ಎಸ್ ಬರುತ್ತೆ, ಆರ್ ವೈ ಎಸ್. ಅವ್ರು ಕೇಳಿದ್ರೆ ಎಸ್ಗೆ ಯಾವ್ದು ಅಪೋಸಿಟ್, ಎಸ್ಗೆ ಎ ಅಪೋಸಿಟ್ ಬಂದೈತಿ. ಇಲ್ಲಿ ಆಪ್ಷನ್ 4ದಾಗ ಐತಿ, ಎ ಸರಿ ಐತಿ ನೋಡ್ರಿ. ಅಷ್ಟೇ. ಇದನ್ನ ಮಾಡ್ರಿ. ಮಾಡಮ್ರಿ. ಇದೇನು ಕೊಟ್ಟಾರ ಅವರು, ಈ ಸೆಟ್ ಅನ್ನೋದು ಕೊಟ್ಟಾರ ನೋಡ್ರಿ, ಎಸ್ ಇ ಟಿ. ಇದಕ್ಕೇನಂತ ಡಿಕೋಡ್ ಮಾಡಿದ್ದಾರೆ ಅವರು, 37ನ ಮಾಡಿದ್ದಾರೆ. ನಂತರ ನೆಕ್ಸ್ಟ್ ಇಲ್ಲಿ ಎಂ ಐ ಎಕ್ಸ್ ಐತಿ. ಇದಕ್ಕೇನಂತ ಮಾಡಿದಾರ, 35ನ ಮಾಡಿದ್ದಾರೆ. ನೆಕ್ಸ್ಟ್ ಡಬ್ಲ್ಯೂ ಎ ಆರ್. ಇದನ್ನ ಇದಕ್ಕೆ ಏನಾಗ್ತದೆ ಅಂತ ನೋಡಮ್ರಿ. ಎಸ್ಗೆ ಎಷ್ಟೈತಿ ಲೆಟರ್ ಇಲ್ಲಿ, 19 ಐತಿ. 19 ತಗೊಳಂಬ್ರಿ. ಈಗ ಎಷ್ಟೈತಿ, ಈಗ 5 ಐತಿ ನೋಡ್ರಿ, ಇಲ್ಲಿ 5 ತಗೊಳಂಬ್ರಿ. ನೆಕ್ಸ್ಟ್ ಟಿಗೆ ಎಷ್ಟೈತಿ, 20 ತಗೊಳಂಬ್ರಿ. ಟಿಗೆ 20 ಐತಿ, 20 ತಗೊಳಂಬ್ರಿ. 9ಕ್ಕೆ 5 ಸೇರಿಸಿದ್ರೆ 14 ಆಗ್ತದೆ. 14 4 ಕೈಲ 1.
1 + 0 1, 1ಕ್ಕೆ 2 ಸೇರಿಸಿದ್ರೆ 3, 3ಕ್ಕೆ 1 ಸೇರಿಸಿದ್ರೆ 4, 44 ಬಂತು. ಆದ್ರೆ ಇಲ್ಲಿ ಅವರು 37ನ ಕೊಟ್ಟಿದ್ದಾರೆ. ಏನಾಗೈತೆ ಅಂದ್ರೆ ಇದು ಫಾಲೋ ಆಗಿಲ್ಲ. ನೆಕ್ಸ್ಟ್ ನೋಡಮ್ರಿ, ಎಸ್ಗೆ ಆಪೋಸಿಟ್ ಇರೋದು ನೋಡಮ್ರಿ. ಎಸ್ಗೆ ಆಪೋಸಿಟ್ ಯಾವುದು? ಎಚ್ ಐತಿ. ಎಚ್ದು ಎಷ್ಟು ನಂಬರು? 8 ಐತಿ. ಆ 8 ತಗೊಳಮ್ರಿ ಅಂತ. ನೆಕ್ಸ್ಟ್ ಈಗ ಆಪೋಸಿಟ್ ಇರೋದು ನೋಡಮ್ರಿ. ಈಗ ಆಪೋಸಿಟ್ ಯಾವ್ದೈತಿ? ವಿ ಐತಿ. ವಿಗೆ ವಿದು ಯಾವ್ದು ನಂಬರು? 22 ಐತಿ. ಟಿಗೆ ಆಪೋಸಿಟ್ ಯಾವ್ದೈತಿ ನೋಡ್ರಿ? ಟಿಗೆ ಆಪೋಸಿಟ್ ಜಿ ಐತಿ. ಜಿಗೆ ಎಷ್ಟೈತಿ? 7 ಐತಿ. ಇವನ್ನ ಏನು ಮಾಡಮ್ರಿ? ಕೂಡ್ಸಮ್ರಿ ಅಂತ ಇವಾಗ. ನೆಕ್ಸ್ಟ್ 8ಕ್ಕೆ 2 10, 10ಕ್ಕೆ 7, 17ಕ್ಕೆ 7, ಕೈಲ 1, 2 ಕೈಲ 1, 37 ಬಂತು ನೋಡ್ರಿ. 37 ಅಂದರೆ ಆಪೋಸಿಟ್ ಇರ್ತಕ್ಕಂಥ ವರ್ಡ್ಗೆ ಅವರು ಆ್ಯಡ್ ಮಾಡ್ಯಾರ ನೋಡಮ್ರಿ. ನೆಕ್ಸ್ಟ್ ಮಿಕ್ಸ್ ಎಮ್ ಎಲ್ಲೈತಿ? ಎಮ್ದು ಎಷ್ಟು? 13 ಐತಿ. ಆ 13ಕ್ಕೆ ಆಪೋಸಿಟ್ ಎನ್ ಐತಿ. ಎನ್ನದು 14 ಐತಿ. ಅಂದ್ರೆ 14 ತೊಗೊಳಮ್ಮ. ನೆಕ್ಸ್ಟ್ ಐ ಎಲ್ಲೈತಿ ನೋಡ್ರಿ. ಐಗೆ ಆಪೋಸಿಟ್ ಇರೋದು 6 ಐತಿ. ಈ 6ದು 18 ಐತಿ. ಎಕ್ಸ್ದ ಆಪೋಸಿಟ್ ಏನು? ಸಿ ಐತಿ. ಈ ಸಿ ಇದು ಎಷ್ಟೈತಿ? 3 ಐತಿ. ಕೂಡ್ಸಮ್ರಿ. 8 4 12, 12 3, 12ಕ್ಕೆ 3 ಸೇರಿಸಿದ್ರೆ 15ಕ್ಕೆ 5, ಕೈಲ 1, 1 2 3, 35 ಬಂತು. 35 ಐತಿ. ಅಂದ್ರೆ ನೆಕ್ಸ್ಟ್ ಅದೇ ರೀತಿ ಮಾಡ್ಬೇಕು. ಅದನ್ನು ಕೂಡ ಅದನ್ನು ಸೇಮ್ ಅದೇ ರೀತಿ ಮಾಡಮಂತ. ಡಬ್ಲ್ಯೂ ಐತಿ ನೋಡ್ರಿ. ಈ ಡಬ್ಲ್ಯೂಗೆ ಆಪೋಸಿಟ್ ತಗೋರಿ. ಡಬ್ಲ್ಯೂಗೆ ಆಪೋಸಿಟ್ ಡಿ. ಡಿಗೆ ಏನೈತಿ? 4 ಐತಿ. 4ನ ಪ್ಲಸ್ ಮಾಡೋಣ. ನೆಕ್ಸ್ಟ್ ಎ ತೊಗೊಳ್ರಿ. ಎಗೆ ಆಪೋಸಿಟ್ ಯಾವುದು? ಜಡ್ ಐತಿ. ಈ ಜಡ್ಗೆ 26, 26ನ ತೊಗೊಳ್ರಿ. ನೆಕ್ಸ್ಟ್ ಆರ್ ಐತಿ ನೋಡ್ರಿ. ಈ ಆರ್ಗೆ ಆಪೋಸಿಟ್ ಐ ಐತಿ. 5 ಎಷ್ಟೈತಿ? 9 ಐತಿ. 6 4 10, 10 9, 19ಕ್ಕೆ 9, ಕೈಲ 1, ಈ 2ಕ್ಕೆ ಈ ಕೈಲ 1 ಸೇರಿಸಿದ್ರೆ 39 ಬರ್ತೈತಿ. ಎಷ್ಟು ಬರ್ತೈತಿ? 39. 39 ಆಪ್ಷನ್ದಾಗ ಐತಿ. ಆಪ್ಷನ್ 1ದಾಗ ಐತಿ. ಇದೇ ಸರಿ ನೋಡ್ರಿ. ಇದೇ ಕ್ವಶನ್ ಲಾಸ್ಟ್ ಕ್ವಶನ್ ಮಾಡ್ರಿ ನೋಡಿ. ನೋಡಮ್ರಿ, ಇಲ್ಲಿ ಸೇಮ್ ಎಲ್ಲಾದ್ರಲ್ಲೂ ಈ ಚಿತ್ರ ಬಂದೈತೆ ನೋಡ್ರಿ. ಈ ಚಿತ್ರ ಎಲ್ಲದರಲ್ಲೂ ಐತೆ. ಹಾಗಾಗಿ ಇಲ್ಲೂ ಕೂಡ ಸೇಮ್ ಅದೇ ಚಿತ್ರ. ಎಲ್ಲಾದ್ರೂ ಬೇರೆ ಥರದ್ದು ಬಂದೈತೆ? ಇಲ್ಲ. ಆಯ್ತು, ಬಿಟ್ಬಿಡೋಣ. ನೆಕ್ಸ್ಟ್ ನೋಡ್ರಿ, ಇಲ್ಲಿರ್ತಕ್ಕಂಥ ಸರ್ಕಲ್ ಏನಾಗೈತೆ? ಈ ಸರ್ಕಲ್ ಈ ಕಡೆ ರೈಟ್ ಸೈಡ್ ಇರತಕ್ಕಂಥ ಸರ್ಕಲ್ ಅಷ್ಟೇ ಐತಿ. ಲೆಫ್ಟ್ ಸೈಡ್ ಇರತಕ್ಕಂಥ ಸರ್ಕಲ್ ಏನೈತಿ? 1 ಸ್ಟೆಪ್ ಮುಂದೆ ಬಂದು ಅದಕ್ಕಿಂತ 1 ಸ್ಟೆಪ್ ಮುಂದೆ ಬಂದೈತೆ ಅಷ್ಟೇ ನೋಡ್ರಿ. ನೆಕ್ಸ್ಟ್ ಚಿತ್ರದಲ್ಲಿ ಇದೇ ತರ ಐತಿ. ಆಮೇಲೆ ಈ ಕಡೆ ಬಲಗಡೆ ಇರತಕ್ಕಂಥ ಚಿತ್ರ ಅದೇ ಜಾಗದಲ್ಲಿ ಐತಿ. ಈ ಎಡಗಡೆ ಇರತಕ್ಕಂಥ ಚಿತ್ರ ಏನಾಗೈತಿ? ಇಲ್ಲಿಂದ ಏನಾಗೈತಿ? ಇಲ್ಲಿಗೆ ಬಂದೈತಿ ನೋಡ್ರಿ. ಇಲ್ಲಿಗೆ ಬಂದೈತಿ ನೆಕ್ಸ್ಟ್ ಚಿತ್ರದಲ್ಲಿ. ಅದಾದ್ಮೇಲೆ ಈ ಬಲಗಡೆ ಇರತಕ್ಕಂಥ ಚಿತ್ರ ಇಲ್ಲೇ ಕುಂತೈತಿ. ಆಮೇಲೆ ಇದು ಮೂವ್ ಆಗೈತಿ. ಇದು ಎಲ್ಲಿಗೆ ಮೂವ್ ಆಯ್ತು ಅಂದ್ರೆ ಇದು ಇಲ್ಲಿಗೆ ಮೂವ್ ಆಗೈತಿ ನೋಡ್ರಿ, ಬಂದೈತಿ. ಅದೇ ರೀತಿ ನೆಕ್ಸ್ಟ್ ಚಿತ್ರದಲ್ಲಿ ಏನಾಗ್ತದ? ಈ ಬಲಗಡೆ ಇರತಕ್ಕಂಥದ್ದು ಚಿತ್ರ ರೌಂಡ್ ಏನಾಗ್ತದ? ಅಲ್ಲೇ ಇರ್ತದ. ಇಲ್ಲಿರ್ತಕ್ಕಂಥದ್ದು ಏನಾಗ್ತದ? ಇಲ್ಲಿಗೆ ಬರ್ತದೆ ನೋಡ್ರಿ. ಈ ತರ ಬರ್ಬೇಕು. ಕೆಳಗಡೆ ಯಾವ ತರ ಅಂತಂದ್ರೆ ಕೆಳಗಡೆ ಈ ತರ ಬಂದಿರ್ಬೇಕು. ಎಲ್ಲಿ ಬಂದೈತಿ ನೋಡ್ರಿ? ಆಪ್ಷನ್ 1ದಾಗ ಐತಿ. ಆಪ್ಷನ್ 1 ಸರಿ. ಆಪ್ಷನ್ 2ದಾಗೂ ಇಲ್ಲ, 3ದಾಗೂ ಇಲ್ಲ, 4ದಾಗೂ ಇಲ್ಲ. ಆಪ್ಷನ್ 1 ಸರಿ ಐತಿ ನೋಡ್ರಿ. ಇಲ್ಲಿಗೆ ಕ್ಲಾಸ್ ಮುಗೀತು. ಯಾರ ಕ್ಲಾಸಸ್ಗಳನ್ನ ನೋಡ್ತಾ ಇದ್ದೀರಿ, ನಿಮ್ಗೆ ಏನಾದರೂ ಯೂಸ್ಫುಲ್ ಆಗ್ತಿದ್ರೆ ಖಂಡಿತವಾಗ್ಲೂ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ. ಸ್ವಲ್ಪ ಸಪೋರ್ಟ್ ಮಾಡಿರಿ. ನೋಟಿಫಿಕೇಷನ್ಗಳ ಮೇಲೆ ನೋಟಿಫಿಕೇಷನ್ ಯಾವುದನ್ನು ಬಿಡಕ್ಕೆ ಹೋಗ್ಬೇಡ್ರಿ. ಹಿಡಿದು ಓದ್ಕೊಳ್ರಿ, ಜಾಬ್ ಮಾಡ್ಕೊಳ್ರಿ.